ಈ ನವೀಕರಣಗೊಂಡಂತಹ ಕ್ಷೇತ್ರದ ಉದ್ಘಾಟನೆಯನ್ನು ಭಾರತ ಕಂಡಂತಹ ಇಡೀ ಪಾತ್ರರಾಗಿದ್ದಂತಹ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಆ ಸಮಯದಲ್ಲಿ MP ಆಗಿದ್ದಂತಹ ರಾಜೀವ್ ಗಾಂಧಿ ಅವರ ಅಮೃತ ಹಸ್ತದಿಂದ ಈ ನವೀಕರಣದ ಕ್ಷೇತ್ರ ಉದ್ಘಾಟನೆಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ತದನಂತರ ಈ ಕ್ಷೇತ್ರದಲ್ಲಿ ಶಾರದೋತ್ಸವದೊಂದಿಗೆ ಈ ನವದುರ್ಗೆಯರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಮಂಗಳೂರು ದಸರಾ ಅಂತ ಮುಂದೆ ವಿಶ್ವವಿಖ್ಯಾತಗೊಂಡಿರುವುದು ತಮಗೆಲ್ಲ ಗೊತ್ತಿದೆ. ಇದು ಈ ಒಂದು ನವದುರ್ಗೆಯನ್ನು ಸ್ಥಾಪನೆ ಮಾಡಬೇಕಾದ್ರೂ ಕೂಡ ನಮ್ಮ ನವೀಕರಣದ ರೂವಾರಿಯಾದಂತಹ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಸಂಕಲ್ಪ. ಅವರು ಈ ಹಿಂದೆ ಕೇಂದ್ರದ ಸಹಾಯಕ ವಿತ್ತ ಸಚಿವರಾಗಿದ್ದಂತಹ ಸಮಯದಲ್ಲಿ ದೇಶದ ನಾನಾ ಕಡೆಗಳಲ್ಲಿ ಸುತ್ತಾ ಇರ್ತಾರೆ. ಬಹುಶಃ ಸಾಮಾನ್ಯ ಜನರ ಬಡ ಜನರ ಬಗ್ಗೆ ಬಹಳಷ್ಟು ಪ್ರೀತಿ ಕಾಳಜಿಯನ್ನು ಹೊಂದಿದ್ದಂತಹ ಜನಾರ್ದನ್ ಪೂಜಾರಿ ಅವರು ದೇಶದ ಕಲ್ಕತ್ತಕ್ಕೆ ಒಮ್ಮೆ ಹೋಗಿದ್ದಾಗ ಅಲ್ಲಿ ಈ ನವದುರ್ಗೆಯರ ಆರಾಧನೆಯನ್ನು ಕಂಡು ಇದನ್ನು ಯಾಕೆ ಮಂಗಳೂರಿನ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮಾಡಬಾರದು ಅಂತ ಹೇಳಿ ನಿಶ್ಚಯಿಸಿದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಆ ಪ್ರಕಾರ 1990ರಿಂದಲೇ ಇಲ್ಲಿ ಶಾರದಾ ಮಾತೆಯೊಂದಿಗೆ ನವದುರ್ಗೆಯರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿ ಈ ವಿಜಯದಶಮಿ ದಿವಸ ಒಂದು 7 ಕಿಲೋಮೀಟರ್ ರಸ್ತೆಯಲ್ಲಿ ಈ ನವದುರ್ಗೆಯರು, ಶಾರದಾ ಮಾತೆ, ಮಹಾಗಣಪತಿ ಆದಿಶಕ್ತಿಯೊಂದಿಗೆ ಸುಮಾರು 70-80 ಟ್ಯಾಬ್ಲೋಗಳೊಂದಿಗೆ ಮೆರವಣಿಗೆ ಮಾಡಿ ನಮ್ಮ ಕ್ಷೇತ್ರದಲ್ಲಿರುವ ಕೆರೆಯಲ್ಲೇ ವಿಸರ್ಜನೆ ಮಾಡುವಂಥದ್ದು ಇಲ್ಲಿಯ ವಿಶೇಷತೆ. ಶ್ರೀ ಕ್ಷೇತ್ರದ 2012ರಲ್ಲಿ 100ನೇ ವರ್ಷದ ಸಂಭ್ರಮಾಚರಣೆಯನ್ನು ಬಹಳ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಹಾಗೂ ಸಂಭ್ರಮದಿಂದ ಆಚರಣೆ ಮಾಡಿರ್ತೇವೆ. ಈ ಒಂದು 100ನೇ ವರ್ಷದ ಸೆಂಟಿನರಿ ಪ್ರೋಗ್ರಾಮ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿದ್ದಂತಹ MP ಆಗಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಂದ ಈ ಒಂದು ಸೆಂಟಿನರಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಅಂತ ಹೇಳಲಿಕ್ಕೂ ಕೂಡ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಈ ಬಾರಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ KC ವೇಣುಗೋಪಾಲ್ ಸರ್, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದುಕೊಂಡು ವಿಶೇಷವಾಗಿ ಕೇರಳದ ಶಿವಗಿರಿಯಲ್ಲಿ ಇರುವಂತಹ ನಮ್ಮೆಲ್ಲರ ಒಂದು ಗೌರವದ ಹೆಮ್ಮೆಯ ಸ್ಥಾನ ಶಿವಗಿರಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇದ್ದಂತಹ ಸ್ಥಳ ಶಿವಗಿರಿಯಲ್ಲಿ ಅನ್ಯೋನ್ಯ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲರ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಿದ್ದಂಥವರು KC ವೇಣುಗೋಪಾಲ್ ಸರ್. ಅವರಿಂದ ಈ ಬಾರಿ ಮಂಗಳೂರು ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಸಂಕಲ್ಪವಾಗಿತ್ತು. ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಆದ್ರೆ ನಿನ್ನೆ ದಿವಸ ಮತ್ತೆ ಇವತ್ತು 2 ತುರ್ತು ಮೀಟಿಂಗ್ ನಲ್ಲಿ ಅವರಿಗೆ ಭಾಗಿಯಾಗಲೇಬೇಕಾದ ಕಾರಣ ಅವರಿಗೆ ಬರ್ಲಿಕ್ಕಾಗ್ಲಿಲ್ಲ. ಆದ್ರೆ ಅವರ ಸಂದೇಶವನ್ನು ಇಲ್ಲಿಗೆ ನಮಗೆ ಕಳಿಸಿಕೊಟ್ಟಿದ್ದಾರೆ. ಫೋನ್ ಮುಖಾಂತರ ಕೂಡ ಈ ದಿವಸ ಮಾತನಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತೇನೆ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಇಲ್ಲಿಗೆ ನನ್ನನ್ನು ನೀವು ಆಹ್ವಾನಿಸಿದ್ದು ನನ್ನ ಭಾಗ್ಯ, ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂತ ಕ್ಷೇತ್ರಕ್ಕೆ ನೀವು ನನ್ನನ್ನು ಆಹ್ವಾನಿಸಿದ್ದು ನನ್ನ ಭಾಗ್ಯ ಅನ್ನುವಂತ ಮಾತನ್ನು ಅವರು ಹೇಳಿದ್ರು. ಅವರ ಸಂದೇಶವನ್ನು ಕೂಡ ನಾವು ಮುಂದಕ್ಕೆ ನಿಮಗೆ ಹೇಳಲಿಕ್ಕಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರು 2025 ಬಹುಶಃ ಇವತ್ತು ಹಂತವಾಗಿ ಇದನ್ನು ನಾಡ ಹಬ್ಬ ಮೈಸೂರು ದಸರಾ ಯಾವ ರೀತಿಯಲ್ಲಿ ಆಗ್ತಾ ಇತ್ತೋ ಹಾಗೆ ಇದನ್ನು ಆ ಮಟ್ಟದಲ್ಲೇ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೆವು. ಈ ಬಾರಿ ವಿಶೇಷವಾಗಿ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತಗೊಳಿಸದೆ ಇದನ್ನು ಕಲೆ, ಸಾಹಿತ್ಯ, ಕ್ರೀಡೆ, ಹಾಗೆ ಮಕ್ಕಳ ದಸರಾ, ಮ್ಯಾರಥಾನ್, ಇನ್ನಿತರ ಬಹುಭಾಷಾ ಕವಿಗೋಷ್ಠಿ, ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ನಾಡ ಹಬ್ಬವನ್ನಾಗಿ ಆಚರಿಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ದು. ಈ ದಸರಾವನ್ನು ಉದ್ಘಾಟನೆಗೆ ನಾವು ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಂತ ಹೇಳಿ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿಗಳು ಆಗಿರುವಂಥ ಈ ದಿವಸದಲ್ಲೂ ಕೂಡ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಪ್ರತಿ ದಿವಸ ಬಂದು ನಮಗೆ ಮಾರ್ಗದರ್ಶನ ಮಾಡುತ್ತಿರುವಂಥ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಇಂದು ಹಾಜರಿದ್ದು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿಕ್ಕಿರುವಂತಹ ಶ್ರೀಯುತ ಜನಾರ್ದನ್ ಪೂಜಾರಿ ಅವರನ್ನು ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ಬಹುಶಃ ಇವತ್ತು ನಮಗೆಲ್ಲರಿಗೂ ಬಹಳಷ್ಟು
ಜಾಸ್ತಿ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ ಯು ಟಿ ಖಾದರ್ ಅವರು ಇವತ್ತು ಸ್ಪೀಕರ್ ಬಹುಶಃ ಯು ಟಿ ಖಾದರ್ ಮತ್ತೆ ಈ ಕ್ಷೇತ್ರದ ಸಂಬಂಧ ಏನು ಅಂತ ಕೇಳಿದರೆ ಬಹುಶಃ ನಾನು ಅದನ್ನು ಹೇಳೋದಿಲ್ಲ, ಮುಂದೆ ಭಾಷಣದಲ್ಲಿ ಅವರು ಹೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಈ ಕ್ಷೇತ್ರ ನವೀಕರಣಗೊಳ್ಳುವಂಥ ಸಮಯದಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರೊಟ್ಟಿಗೆ ಇದ್ದು ಕರಸೇವೆಯಲ್ಲೂ ಕೂಡ ಪಾಲ್ಗೊಂಡಂಥ ಒಬ್ಬ ಚಿರ ಯುವಕನಾಗಿದ್ದಂಥ ಯು ಟಿ ಈಗಲೂ ಯುವಕರೇ ಅವರು. ಆದರೆ ಇವತ್ತು ಸುಮಾರು 5 ಬಾರಿ ಉಳ್ಳಾಲ ಕ್ಷೇತ್ರದ ಶಾಸಕರಾಗಿದ್ದುಕೊಂಡು 2 ಬಾರಿ ಸಚಿವರಾಗಿದ್ದುಕೊಂಡು ಈಗ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಬಹಳಷ್ಟು ಒಳ್ಳೆಯ ರೀತಿಯನ್ನು ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿರುವಂಥ ಯು ಟಿ ಖಾದರ್ ಅವರನ್ನು ಕೂಡ ನಾವು ಆಹ್ವಾನಿಸಿದಾಗ ಬಹಳ ಸಂತೋಷದಿಂದ ಬಂದು ಅದಲ್ಲದೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಕೂಡ ನಮಗೆ ಮಾರ್ಗದರ್ಶನಗಳನ್ನು ಮಾಡುತ್ತಾ ಅಧಿಕಾರಿಗಳೊಂದಿಗೆ ಮಾತನಾಡುತ್ತಾ ನಮಗೆ ಸಹಕಾರ ಕೊಟ್ಟಿರುವಂಥ ಶ್ರೀಯುತ ಯು ಟಿ ಖಾದರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಕೇಂದ್ರ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವ ಶ್ರೀಯುತ ಜಯರಾಜ್ ಸೋಮಸುಂದರ್ ಸರ್ ಅವರು ಹೂಗುಚ್ಛವನ್ನು ನೀಡಿ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಬಹುಶಃ ಅವರ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಬಹಳ ಗೌರವದಿಂದ ವಿನಯಪೂರ್ವಕವಾಗಿ ನಮ್ಮ ರಾಮಲಿಂಗ ರೆಡ್ಡಿ ಸರ್ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಮಂಗಳೂರಿಗೆ ಬರುವಂಥ ಕಾರ್ಯಕ್ರಮ ಇತ್ತು. ನಾನು ಅವ್ರ ಹತ್ರ ಈ ಮೊದಲೇ ಬಾಯಿ ಮಾತಿನಲ್ಲಿ ಹೇಳಿದ್ದೆ, ಸರ್ ಮಂಗಳೂರು ದಸರಾಕ್ಕೆ ನೀವು ಬರಬೇಕು ಅಂತ 2 ತಿಂಗಳ ಮೊದಲು ಒಮ್ಮೆ ಭೇಟಿ ಆದಾಗ ಹೇಳಿದ್ದೆ. ಏನೋ ಆ ಗೋಕರ್ಣನಾಥೇಶ್ವರ ಅವರನ್ನು ಕರೆದುಕೊಂಡ್ರು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಮಂಗಳೂರಿಗೆ ಬರುವಂಥ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಏರ್ಪೋರ್ಟಿಗೆ ಹೋಗಿ ನಿನ್ನೆ ದಿವಸ ಫೋನಲ್ಲಿ ಮಾತಾಡಿದ್ದು, ಇವತ್ತು ಏರ್ಪೋರ್ಟಿಗೆ ಹೋಗಿ ಅವರನ್ನು ಒಂದು ಆಮಂತ್ರಣ ಮಾಡಿ ಕಾರ್ಯಕ್ರಮಕ್ಕೆ ಸರ್ ತಾವು ಬರಬೇಕು ಅಂತ ನಾವು ಕೇಳಿಕೊಂಡಾಗ ಬಹುಶಃ ರಾಮಲಿಂಗ ರೆಡ್ಡಿ ಸರ್ ಬಗ್ಗೆ 2 ಮಾತಾಡಬೇಕು ಅಂತ ಹೇಳಿದರೆ ಒಬ್ಬ ಸೋಲಿಲ್ಲದ ಸರದಾರ, ಸುಮಾರು 8 ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆಯಾಗಿರುವಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕೂಡ ಹೌದು. ಎಲ್ಲರೂ ಮೆಚ್ಚಿದಂಥ ಒಬ್ಬ ಜನನಾಯಕ ಶ್ರೀಯುತ ರಾಮಲಿಂಗ ರೆಡ್ಡಿ ಸರ್ ಅವರು ಸುಮಾರು 5 ಬಾರಿ ಸಚಿವರಾಗಿ ಈಗಲೂ ಕೂಡ ಸಚಿವರಾಗಿ ಸೇವೆ ಸಲ್ಲಿಸಿರುವಂಥ ಒಬ್ಬ ರಾಜ್ಯ ಕಂಡಂಥ ಧೀಮಂತ ನಾಯಕರು ಕೂಡ ಹೌದು. ಅವರು ಈ ಕಾರ್ಯಕ್ರಮದಲ್ಲಿ ಇರೋದು ನಮ್ಮೆಲ್ಲರ ಸೌಭಾಗ್ಯ ಸರ್. ನಿಮ್ಮನ್ನು ಕೂಡ ನಾನು ಶ್ರೀ ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸರ್. ಶ್ರೀಯುತರಿಗೆ ದೇವಸ್ಥಾನದ ಟ್ರಸ್ಟಿಗಳಾಗಿರುವ ಶ್ರೀಯುತ ಸಂತೋಷ್ ಕುಮಾರ್ ಜೆ ಅವರು ಹೂಗುಚ್ಛವನ್ನು ನೀಡಿ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದೆ. ಆದವರು ಬಹುಶಃ ಇವರನ್ನು ನಾನು ಈ ಕ್ಷೇತ್ರದ ಒಂದು ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ರಂತ ಹೇಳಿದರೆ ಬಹುಶಃ ಈ ಕಾರ್ಯಕ್ರಮ ಆರಂಭವಾಗುವ ಮೊದಲೇ ನಮಗೆ ನಮ್ಮ ಹತ್ರ ಈ ಕ್ಷೇತ್ರದ ಒಂದು ದಸರಾ ಆಚರಣೆಗೆ ಏನೆಲ್ಲ ಆಗಬೇಕು, ಅಧಿಕಾರಿಗಳ ಮಟ್ಟದಲ್ಲಿ ಏನು ಕೆಲಸಗಳು ಆಗಬೇಕು, ಸರ್ಕಾರದಿಂದ ಏನು ಸಹಕಾರ ಬೇಕು ಅಂತ ನಮ್ಮಲ್ಲಿ ಕೇಳಿಕೊಂಡು ಎಲ್ಲ ಒಂದು ವಿಚಾರದಲ್ಲೂ ನಮಗೆ ಸಹಕಾರ ಕೊಡುತ್ತಿದ್ದವರು ನಮ್ಮ ರಾಜ್ಯದ ಆರೋಗ್ಯ ಸಚಿವರು ಕೂಡ ಹೌದು. ಹಾಗೆ ನಮ್ಮೆಲ್ಲರ ನೆಚ್ಚಿನ ಉಸ್ತುವಾರಿ ಸಚಿವರು ಕೂಡ ಹೌದು ಶ್ರೀಯುತ ದಿನೇಶ್ ಗುಂಡೂರಾವ್ರವರು. ದಿನೇಶ್ ಗುಂಡೂರಾವ್ರವರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡಬೇಕು ಅಂತ ಇಲ್ಲ, ಬಹುಶಃ ಎಲ್ರಿಗೂ ತಿಳಿದಿರುವಂತಹ ವಿಚಾರ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಆರ್ ಗುಂಡೂರಾವ್ರವರ ಸುಪುತ್ರನಾಗಿದ್ದುಕೊಂಡು 1999ರಿಂದ ಸತತವಾಗಿ 6 ಬಾರಿ ಗಾಂಧಿನಗರ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದುಕೊಂಡು ಸುಮಾರು 2 ಬಾರಿ ಈ ಹಿಂದೆ 2016-18ರಲ್ಲಿ ಕೂಡ ಸಚಿವರಾಗಿದ್ದಂಥವರು. ಈಗಲೂ ಕೂಡ ರಾಜ್ಯದ ಸಚಿವರಾಗಿ ಒಂದು ಅತ್ಯುತ್ತಮ ಸೇವೆಯನ್ನು ಜನರಿಗೆ ಕೊಡುತ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಗುಂಡೂರಾವ್ ಸರ್ ಅವರು ಈ ಹಿಂದೆ ಕೆಪಿಸಿಸಿಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದುಕೊಂಡು ಎಐಸಿಸಿಯ ಕಾರ್ಯದರ್ಶಿಗಳಾಗಿದ್ದುಕೊಂಡು ಹಲವಾರು ರಾಜ್ಯಗಳ ಉಸ್ತುವಾರಿಯನ್ನು ಕೂಡ ಯಶಸ್ವಿಯಾಗಿ ಪೂರೈಸಿದಂಥ ನಮ್ಮೆಲ್ಲರ ನಾಯಕರಾದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಕೂಡ ಇಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಸರ್ ಅವರು
ಹೂಗುಚ್ಛದ ಪ್ರೀತಿಯ ಸ್ವಾಗತವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹೇಳಿ ನಾವು ನಮ್ಮೆಲ್ಲರ ಸಂಸದರು ಕೂಡ ಆಗಿರುವಂತಹ ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಶ್ರೀಯುತ ಬ್ರಜೇಶ್ ಚೌಟರಲ್ಲಿ ಕೇಳಿಕೊಂಡಾಗ ಅವರು ಕೂಡ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೊಸದಾಗಿ ಆಯ್ಕೆಯಾದಂತಹ ಸಂಸದರು ಇವತ್ತು ಜನರು ಅವರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆಗಳಿಗೆ ತಕ್ಕವಾಗಿ ಕೆಲಸಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಿ ಖಂಡಿತವಾಗ್ಲೂ ಮಂಗಳೂರಿನ ಒಂದು ಅಭಿವೃದ್ಧಿಯ ಪೂರಕವಾಗಿ ಕೆಲಸ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನಿಮ್ಮೆಲ್ಲರಲ್ಲಿದೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಹಾಜರಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿರುವ ಶ್ರೀಯುತ ಲೀಲಾಕ್ಷ ಕರ್ಕೆರೆ ಸರ್ ಅವರು ಹೂಗುಚ್ಛವನ್ನು ನೀಡಿ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು MLC ಆಗಿರುವಂತಹ ಸಹ್ಯಾದ್ರಿ ಸಮೂಹ ವಿದ್ಯಾಸಂಸ್ಥೆಗಳ ಚೇರ್ಮನ್ ಕೂಡ ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಭಂಡಾರಿ ಸರ್ ಅವರನ್ನು ಕೇಳಿಕೊಂಡಾಗ ಅವರು ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್. ಶ್ರೀಯುತರಿಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ಸೂರ್ಯಕಾಂತ್ ಜೆ ಸುವರ್ಣ ಸರ್ ಅವರು ಬಂದು ಹೂಗುಚ್ಛವನ್ನು ನೀಡಿ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ಇನ್ನೊಬ್ರು ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು ಆತ್ಮೀಯರು ಆಗಿರುವಂತಹ MLC ಆಗಿ ಜನರ ಪ್ರೀತಿಪೂರ್ವಕವಾಗಿ ಕೆಲಸಗಳನ್ನು ಮಾಡುತ್ತಿರುವಂತಹ ಶ್ರೀಯುತ ಐವನ್ ಡಿಸೋಜರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಜೊತೆ ಅವರು ಕೂಡ ಇವತ್ತು ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ರಮನಾಥ್ ಕಾರಂದೂರು ಸರ್ ಅವರು ಹೂಗುಚ್ಛದ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಬಹುಶಃ ನಮ್ಮೆಲ್ಲರ ನಾಯಕರು ರಾಜ್ಯದ ಮಾಜಿ ಸಚಿವರು ಕೂಡ ಆಗಿದ್ದಂತಹ ಎಲ್ಲರ ಜನರ ಪ್ರೀತಿ ಮನ್ನಣೆಗೆ ಪಾತ್ರರಾಗಿರುವಂತಹ ನನ್ನ ಮಾರ್ಗದರ್ಶಕರು ಕೂಡ ಆಗಿರುವಂತಹ ಶ್ರೀ ಬಂಟ್ವಾಳದ ಶಾಸಕರಾಗಿ 6 ಬಾರಿ ಶಾಸಕರಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರುವಂತಹ ಶ್ರೀಯುತ ರಮನಾಥ್ ರೈ ಸರ್ ಅವರು ಕೂಡ ನಮ್ಮ ಮುಂದಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ದೇವೇಂದ್ರ ಪೂಜಾರಿ ಸರ್ ಅವರು ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಇದಕ್ಕೆ ನಾವು ಆಹ್ವಾನಿಸ್ತೇವೆ. ಕೆಲವರನ್ನು ದೇವರೇ ಕರೆಸ್ತಾರೆ ಅಂತ, ಎಲ್ಲರನ್ನು ದೇವರು ಕರೆಸ್ತಾರೆ. ಆದರೆ ಕೆಲವರನ್ನು ವಿಶೇಷವಾಗಿ ನಾರಾಯಣ ಗುರುಗಳು ಅಂತ ಹೇಳಿದ್ರೆ ಜ್ಞಾನವನ್ನು ಕೊಟ್ಟಂತ, ಜಗತ್ತಿಗೆ ಜ್ಞಾನದ ಮಾರ್ಗವನ್ನು ತೋರಿಸಿದಂತ ಒಬ್ಬ ಜಗದ್ಗುರುಗಳು. ಕೆಲವರನ್ನು ನಮಗೆ ಗೊತ್ತಿರಲಿಲ್ಲ. ಇವತ್ತು ಅಚಾನಕ್ ಆಗಿ ಈ ಕ್ಷೇತ್ರಕ್ಕೆ ಆಗಮಿಸಿದವರು ಯಾರು ಅಂತ ಕೇಳಿದ್ರೆ ನಮ್ಮ MLA ಆಗಿರುವಂತ ಅಶೋಕ್ ಪಠಾಣ್ ಸರ್ ಅವರು ಮುಖ್ಯ ಸಚೇತಕರು ಕೂಡ ಹೌದು. ಸರ್, ನಮಗೆ ಬಹಳ ಸಂತೋಷ ಆಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವು ಕೂಡ ಬಂದು ಪಾಲ್ಗೊಂಡಿದ್ದೀರಿ. ನಿಮ್ಮನ್ನು ಕೂಡ ನಾನು ಈ ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ದೇವಸ್ಥಾನದ ಟ್ರಸ್ಟ್ಗಳಾಗಿರುವ ಶ್ರೀಯುತ ಕಿಶೋರ್ ದಂಡಗೇರಿ ಸರ್ ಅವರು ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮಾಜಿ ಶಾಸಕರು ಆಗಿರುವಂತಹ ನಮ್ಮೆಲ್ಲರ ನಾಯಕರು ಆಗಿರುವಂತಹ ಆತ್ಮೀಯರು ಆಗಿರುವಂತಹ ಶ್ರೀಯುತ JR ಲೋಬೋ ಸರ್ ಅವರು ಕೂಡ
ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ದೇವಸ್ಥಾನದ ಟ್ರಸ್ಟ್ಗಳಾಗಿರುವ ಶ್ರೀಮತಿ ಕೃತಿಂಡಿ ಅಮೀನ್ ಮೇಡಮ್ ಅವರು ಹೂಗುಚ್ಛವನ್ನು ನೀಡಿ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈ ಮಂಗಳೂರು ದಸರಾದ ಇದಕ್ಕೆ ಇನ್ನೊಂದು ಕಳೆಯನ್ನು ಕೊಡಬೇಕು. ಮಂಗಳೂರು ದಸರಾ ಇವತ್ತು ವಿಶ್ವವಿಖ್ಯಾತ ಆಗಬೇಕು ಅಂತಂದ್ರೆ ಇದರಲ್ಲಿ ಇನ್ನೊಂದು ಪಿಲಿನಲಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಮಂಗಳೂರು ದಸರಾಕ್ಕೆ ಮೆರಗನ್ನು ಕೊಟ್ಟು ಹೆಚ್ಚಿಸಿರುವಂತಹ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಶ್ರೀಯುತ ಮಿಥುನ್ ರೈ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಮಾಜಿ MLCಯೂ ಕೂಡ ಹೌದು, ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಹೌದು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಹರೀಶ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲರೊಟ್ಟಿಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಜ್ ಎಚ್ ಸೋಮಸುಂದರಂ ಅವರು. ಜಯರಾಜ್ ಎಚ್ ಸೋಮಸುಂದರಂ ಅವರು ಈ ಕ್ಷೇತ್ರದ ನಾರಾಯಣ ಗುರುಗಳನ್ನು ಆ ದಿನದಲ್ಲಿ ನಮ್ಮ ಹಿರಿಯರಾಗಿರುವಂತಹ ಶ್ರೀಯುತ ಕೊರಗಪ್ಪನವರ ನೇತೃತ್ವದಲ್ಲಿ ಅವರನ್ನು ಭೇಟಿ ಮಾಡಿ ಇಲ್ಲಿ ಮಂಗಳೂರಿಗೆ ಆಮಂತ್ರಣ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದು ಶ್ರೀಯುತ ಕೊರಗಪ್ಪನವರ ನೇತೃತ್ವದ ತಂಡ. ಆ ತಂಡದಲ್ಲಿ ಕೊರಗಪ್ಪನವರಿಗೆ ಇಬ್ರು ಸುಪುತ್ರರು, ಒಬ್ರು ಸೋಮಸುಂದರಂ ಆಗಿದ್ರು, ಇನ್ನೊಬ್ರು ಸೋಮಶೇಖರ್ ಆಗಿದ್ರು. ಈಗಿನ ಅಧ್ಯಕ್ಷರಾಗಿರುವಂತಹ ನಮ್ಮ ಜಯರಾಜ್ ಎಚ್ ಸುಂದರಂ ಅವರು ಈ ಕ್ಷೇತ್ರದಲ್ಲಿ 34 ವರ್ಷ ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲರಿಗೂ ಬಹಳ ಪ್ರೀತಿ ಪಾತ್ರರಾಗಿದ್ದಂತ ತನ್ನ ಸೇವೆಯನ್ನು ಯಶಸ್ವಿಯಾಗಿ ಪೂರೈಸಿದ್ದಂತ ಸೋಮಸುಂದರಂ ಅವರ ಕಿರಿಯ ಪುತ್ರ ಜಯರಾಜ್ ಎಚ್ ಸೋಮಸುಂದರಂ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಕ್ಷೇತ್ರದ ಉಪಾಧ್ಯಕ್ಷೆಯಾಗಿರುವಂತಹ ಊರ್ಮಿಳಾ ರಮೇಶ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕ್ಷೇತ್ರದ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಹಗಲು ರಾತ್ರಿ ಕೆಲಸ ಮಾಡುತ್ತಿರುವಂತಹ ಅವರನ್ನು ಕೂಡ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಚೇರ್ಮನ್ ಆಗಿರುವಂತಹ ಹಿರಿಯರು ಆಗಿರುವಂತಹ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ದೇವೇಂದ್ರ ಪೂಜಾರಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮಂಗಳೂರು ದಸರಾ ಅಂತ ಹೇಳಿದ್ರೆ ಪೂಜಾರಿ ಅವರ ಒಂದು ಕನಸಾಗಿತ್ತು. ಈ ಕ್ಷೇತ್ರದಲ್ಲಿ ದಸರಾದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಳ್ಬೇಕು, ವಿಶೇಷವಾಗಿ ಸಾಧನೆ ಮಾಡಿದವರನ್ನು ಗೌರವಿಸುವಂತ ಕೆಲಸ ಆಗಬೇಕು. ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಇಂತಹ ಪ್ರಶಸ್ತಿಗಳಿಗೆ ಅರ್ಹರಾದವರು ಬೇಕಾದಷ್ಟು ಮಂದಿ ನಮ್ಮಲ್ಲಿದ್ದಾರೆ. ಆದರೆ ಎಲ್ರಿಗೂ ಪ್ರಶಸ್ತಿ ಸಿಗುವುದಿಲ್ಲ. ಆದರೆ ಅವರನ್ನು ಗೌರವಿಸುವಂತ ಕೆಲಸ ಈ ವೇದಿಕೆಯಲ್ಲಿ ಆಗ್ಬೇಕೆನ್ನುವಂಥದ್ದು ಜನಾರ್ದನ್ ಪೂಜಾರಿ ಅವರ ಕನಸಾಗಿತ್ತು. ಆ ಕನಸನ್ನು ನೆರವೇರಿಸುವಂತಹ ಒಂದು ಸುಸಂದರ್ಭ ಇವತ್ತು ಬಂದಿದೆ ಅಂತ ಹೇಳಿಕೆ ನಾನು ಇಚ್ಛಿಸ್ತೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಬಹಳಷ್ಟು ಹೆಮ್ಮೆ ಪಡುವಂತಹ ಭಾರತದ ಸಾಂಸ್ಕೃತಿಕ ರಾಯಭಾರಿ ಅಂತ ನಾನು ಹೇಳ್ತೇನೆ. ದಕ್ಷಿಣ ಕನ್ನಡದ್ದು ಮಾತ್ರ ಅಲ್ಲ, ರಾಜ್ಯದ್ದು ಮಾತ್ರ ಅಲ್ಲ, ನಮ್ಮ ದೇಶದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ತೇನೆ. 2 ದಿವಸದ ಮೊದಲು ಕೂಡ ಇದೇ ವೇದಿಕೆಯಲ್ಲಿ ಆಳ್ವಾಸ್ ಕಲಾ ವೈಭವ ಕೂಡ ಜರುಗಿ ಎಲ್ಲರ ಒಂದು ಮನಗೆದ್ದಿರುವಂತಹ ನಮ್ಮೆಲ್ಲರ ನಾಯಕರು ಆತ್ಮೀಯರು ಆಗಿರುವಂತಹ ಶ್ರೀಯುತ ಮೋಹನ್ ಆಳ್ವಾರ್ ಅವರು ಇದ್ದಾರೆ. ಅವರನ್ನು ಇವತ್ತಿಲ್ಲಿ ನಾವು ಗೌರವ ಮಾಡಲಿಕ್ಕಿದ್ದೇವೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇನ್ನೊಬ್ರು ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರ ಬಗ್ಗೆ ಕೂಡ ಮುಂದೆ ನಾವು ಹೇಳ್ತೇವೆ. ಇವತ್ತು ಸರ್ಕಾರಗಳು ಮಾಡುವಂತ ಕೆಲಸಗಳನ್ನು ರಾಣಿ ಅಬ್ಬಕ್ಕ ಮ್ಯೂಸಿಯಂ ಅನ್ನು ಮಾಡಿ ಬಹುಶಃ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಬಗ್ಗೆ ರಿಸರ್ಚ್ ಅನ್ನು ಮಾಡಲಿಕ್ಕೆ ಸಹಕಾರಿಯಾಗಿರುವಂತಹ ಒಂದು ಅದ್ಭುತವಾದಂತಹ ಮ್ಯೂಸಿಯಂ ಅನ್ನು ತನ್ನ ಸ್ವಂತ ಖರ್ಚಿನಿಂದ ಮಾಡಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ತುಕಾರಾಮ್ ಪೂಜಾರಿ ಅವರನ್ನು ಕೂಡ ಇವತ್ತು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅವರನ್ನು ಕೂಡ ನಾನು ಈ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ
ನಾವು ಮಾಡುತ್ತಿರುವಂತಹ ಕೆಲಸ ಮುಂದಿನ ಜನಾಂಗಕ್ಕೆ ಅನುಕರಣೆ ಆಗಬೇಕು. ಯಾರನ್ನು ನಾವು ಸನ್ಮಾನ ಮಾಡ್ತೇವೆ ಅವರು ಈ ಸಮಾಜಕ್ಕೆ ಅನುಕರಣೀಯರಾಗಿರಬೇಕು, ಆಗಿರ್ತಾರೆ. ಅಂಥವರನ್ನು ಗುರುತಿಸುವಂಥ ಕೆಲಸ ಮಾಡಬೇಕು, ಮುಂದಿನ ಜನಾಂಗಕ್ಕೆ ಸ್ಫೂರ್ತಿ ನೀಡಬೇಕನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಲೇಡಿ ಗುಷನ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ದುರ್ಗಾ ಪ್ರಸಾದ್ ರೈಗಳನ್ನು ಕೂಡ ನಾವು ಗುರುತಿಸಿ ಇವತ್ತು ಇಲ್ಲಿ ಸನ್ಮಾನ ಮಾಡಲಿಕ್ಕೆ ನಾವು ನಿರ್ಧರಿಸಿದ್ದೇವೆ. ಇವತ್ತು ನಮ್ಮ ಲೇಡಿ ಗುಷನ್ ಹಾಸ್ಪಿಟಲ್ ಸರಕಾರಿ ಆಸ್ಪತ್ರೆಗಳಲ್ಲಿ ಭಾರತದಲ್ಲೇ ನಂಬರ್ 2 ಆಗಿತ್ತು, ಈಗ ನಂಬರ್ 1 ಸ್ಥಾನಕ್ಕೆ ಬರ್ತಾ ಇದೆ. ನಮ್ಮ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಕೂಡ ಬಹಳಷ್ಟು ಸಹಕಾರಗಳನ್ನು ಕೊಡ್ತಾ ಈ ಆಸ್ಪತ್ರೆ ಈ ಮಟ್ಟಕ್ಕೆ ಬೆಳೆದಿದೆ. ಇದರಲ್ಲಿ ದುರ್ಗಾ ಪ್ರಸಾದ್ ರೈಗಳ ಪಾತ್ರ ಕೂಡ ಬಹಳಷ್ಟಿದೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ವೇದಿಕೆ ಮುಂದಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ಕಿರಿಯರಿಗೆ, ಕ್ಷೇತ್ರದ ಭಗವದ್ ಭಕ್ತರಿಗೆ ಎಲ್ಲರನ್ನು ಕೂಡ ನಾನು ಕ್ಷೇತ್ರದ ಆಡಳಿತ ಸಮಿತಿಯ ಪರವಾಗಿ ಹಾಗೆ ಪತ್ರಕರ್ತ ಮಿತ್ರರಿಗೆ, ದೃಶ್ಯ ಮಾಧ್ಯಮದ ಮಿತ್ರರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಗುರುದೇವ್. ಬಹಳ ದೊಡ್ಡ ತಪ್ಪನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಿಯಾಗಿದ್ದರು. ನಾನು ಕೇಂದ್ರದಲ್ಲಿ MOS ಫೈನಾನ್ಸ್ ಅಂದರೆ ನಾನು ಮಂತ್ರಿಯಾಗಿದ್ದೆ. ಹನ್ನೆರಡು ಗಂಟೆ ರಾತ್ರಿಗೆ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಿ, ನಾನು ಎಲ್ಲಿದ್ದಿ ಪೂಜಾರಿ ಅಂತ ಕೇಳಿದರು. ಇಲ್ಲಿಯೇ ಇದ್ದೇನಮ್ಮ, ನಿಮ್ಮ ಬದಿಯಲ್ಲಿ ಕೂತ್ಕೊಂಡಿದ್ದೇನೆ ಅಂತ ಹೇಳಿದೆ. ಎಂಥ ದೊಡ್ಡ ತಪ್ಪನ್ನು ಮಾಡ್ತಿದ್ದೆ ಪೂಜಾರಿ. ಯಾರೂ ಈ ದೇಶದಲ್ಲಿ ಕ್ಷಮಿಸಲಿಕ್ಕಿಲ್ಲ ನಿನ್ನನ್ನು. ಏನದು ಅಮ್ಮ ಅಂತ ಕೇಳಿದೆ ನಾನು. ನೀನು ಎಲ್ಲರ ಹೆಸರನ್ನು ಹೇಳ್ತಾ ಇದ್ದಿ, ಆದರೆ ಈ ದೇಶದ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ನೀನು ಮರೆತಿದ್ದಿ ಪೂಜಾರಿ ಅಂತ ಹೇಳಿದೆ. ಶಾಕ್ ಹೊಡೆದಾಗೆ ಆಯಿತು. ಹೌದು, ನಾನು ದೊಡ್ಡ ತಪ್ಪನ್ನು ಮಾಡಿದ್ದೆ. ಅವರ ಹೆಸರನ್ನು ನಾನು ಹೇಳಲೇ ಇಲ್ಲ. ದೇಶಕ್ಕೆ ಎಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ, ಅದನ್ನು ಪೂಜಾರಿ ಮರೆತು ಬಿಟ್ಟ. ಹನ್ನೆರಡು ಗಂಟೆ ರಾತ್ರಿಗೆ ಫೋನ್ ಮಾಡಿದರು ಅಂತ ಹೇಳಿದೆ ನಾನು. ಫೋನ್ ಮಾಡಿ ನಾಳೆ ನೀನು ಬ್ಯಾಂಗ್ಳೂರಿಗೆ ಹೋಗಬೇಕು, ಹೋಗಿ ನಾಮಪತ್ರ ಸಲ್ಲಿಸಬೇಕು. ನಿಜವಾಗಿ ನನ್ನ ಹತ್ರ ಹಣ ಇರಲಿಲ್ಲ. ಆಗ ಹೇಳಿದರು, ನಾಳೆ ನಿನಗೆ
ನಾನು ವಿಮಾನವನ್ನು ಕಳಿಸ್ತೇನೆ. ಬೆಳಿಗ್ಗೆ 10 ಗಂಟೆಯ ಒಳಗೆ ನೀನು ಬ್ಯಾಂಗ್ಳೂರಿಗೆ ಹೋಗಿ ನಾಮಪತ್ರವನ್ನು ಹಾಕಬೇಕು. ನೀನು ಕಂಟೆಸ್ಟ್ ಮಾಡಬೇಕು ಪೂಜಾರಿ. ಏನು ಹೇಳ್ತೀಯ ಅಂತೇಳಿದ್ರು. ಅಮ್ಮ, ನನ್ನ ಹತ್ರ ಒಂದು ಪೈಸೆ ಕೂಡ ಇಲ್ಲ. ನನ್ನ ತಂದೆಯವರು ಕೃಷ್ಣ ಮಿಲ್ಲಿನಲ್ಲಿ ಗೇಟ್ ಕೀಪರ್ ಆಗಿದ್ದಾರೆ. ಅವರ ಹತ್ರ ಕೂಡ ಹಣ ಇಲ್ಲ. ಅವರ ಕೈ ಇವತ್ತು ಮಿಷನ್ನಿಗೆ ಸಿಕ್ಕಿ 2 ತುಂಡಾಗಿದೆ. ನಾನು ಹೇಗೆ ಹೋಗಲಿ ಅಮ್ಮ ಅಂತ ಕೇಳಿದೆ. ಆಗ ತಾಯಿ, ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಪೂಜಾರಿಗೆ ಹೇಳಿದರು, ನಾನು ಸತ್ತಿಲ್ಲ ಪೂಜಾರಿ. ನಾಳೆ ಬೆಳಿಗ್ಗೆ ಎಲ್ಲರೂ ಹೇಳುವ ಮೊದಲು ನಾನು ವಿಮಾನವನ್ನು ಕಳಿಸ್ತೇನೆ. ಆ ವಿಮಾನದಲ್ಲಿ ಕೂತ್ಕೊಂಡು ನೀನು ನಾಮಪತ್ರ ಹಾಕಿ ಅಲ್ಲಿಂದಲೇ ನನಗೆ ಫೋನ್ ಮಾಡಬೇಕು. ಫೋನ್ ಮಾಡದಿದ್ದರೆ ನಿನ್ನ ಮತ್ತು ನನ್ನ ಸಂಬಂಧ ಮುಗಿಯಿತು. ಏನು ಹೇಳ್ತೀಯ ಅಂತ ಕೇಳಿದರು. ಆಯ್ತಮ್ಮ, ನೀವು ಹೇಳಿದ ನಂತರ ಇನ್ನು ಏನು ಉಳಿದಿಲ್ಲ. ಬೆಳಿಗ್ಗೆ ಎದ್ದು ನಾನು ಏರ್ಪೋರ್ಟಿಗೆ ಹೋಗುತ್ತೇನೆ. ಆದರೆ ನನ್ನ ಹತ್ರ ಹಣ ಇಲ್ಲ. ಹೆದರಬೇಡ, ನಾನು ವಿಮಾನವನ್ನು ಮಂಗಳೂರು ಏರ್ಪೋರ್ಟಿಗೆ ಕಳಿಸ್ತೇನೆ. ಅದರ ಒಟ್ಟಿಗೆ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಅವರ ಹತ್ರ ಹಣವನ್ನು ಕೂಡ ಕೊಟ್ಟು ನೀನು ನಾಮಪತ್ರ ಹಾಕಲಿಕ್ಕೆ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ಬ್ಯಾಂಗ್ಳೂರಿಗೆ ಹೋಗಿ ನಾಮಪತ್ರ ಹಾಕಿ ಅಲ್ಲಿಂದಲೇ ನನಗೆ ಫೋನ್ ಮಾಡಬೇಕು ಪೂಜಾರಿ. ಒಂದು ವೇಳೆ ನೀನು ತಪ್ಪಿದರೆ ನಿನ್ನನ್ನು ನಾನು ಖಂಡಿತ ಬಿಡುವುದಿಲ್ಲ. ನನಗೆ ಹೆದರಿಕೆ ಆಯಿತು. ಇಂದಿರಾ ಗಾಂಧಿ 12 ಗಂಟೆ ರಾತ್ರಿಗೆ ಫೋನ್ ಮಾಡಿ ನೀನು ನಾಮಪತ್ರ ಹಾಕಬೇಕು, ಹಣದ ವ್ಯವಸ್ಥೆ ನಾನು ಮಾಡಿದ್ದೇನೆ, ನೀನು ಖಾಲಿ ನಾಮಪತ್ರ ಹಾಕಿದರೆ ಸಾಕು ಅಂತೇಳಿ ನನಗೆ ಆದೇಶ ಕೊಟ್ಟರು. ದೇಶದ ಪ್ರಧಾನಿ ಮರುದಿವಸ ಬೆಳಿಗ್ಗೆ ಯಾರು ಹೇಳದ ಸಮಯದಲ್ಲಿ ನಾನು ಮಂಗಳೂರು ಏರ್ಪೋರ್ಟಿಗೆ ಹೋದಾಗ ಅಲ್ಲಿ ವಿಮಾನವನ್ನು ತಯಾರು ಮಾಡಿಟ್ಟಿದ್ರು ಇಂದಿರಾ ಗಾಂಧಿ. ಹೋಗಿ ಕೂತ್ಕೊಳ್ಳು ಅಂತ ಹೇಳಿದರು. ಯಾರು ಅಂತ ನೋಡ್ತೇನೆ, ಇಂದಿರಾ ಗಾಂಧಿ. ಅವರು ವಿಮಾನದಲ್ಲಿ ಕೂತ್ಕೊಂಡು ಮಂಗಳೂರು ಏರ್ಪೋರ್ಟಿಗೆ ಬಂದಿದ್ದರು. ಅವರ ಒಟ್ಟಿಗೆ ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಕೂಡ ವಿಮಾನದಲ್ಲಿ ಕೂತ್ಕೊಂಡಿದ್ದರು. ಹೆದರಿಕೆ ಆಯಿತು ನನಗೆ. ಎಷ್ಟು ದೊಡ್ಡ ತಪ್ಪನ್ನು ಮಾಡಿದೆ. ಇಲ್ಲ, ಹೋಗಿ ಇಂದಿರಾ ಗಾಂಧಿಯವರ ಕಾಲಿಗೆ ಬಿದ್ದೆ. ಅಮ್ಮ, ನನಗೆ ಬೇಡ, ಕಾಲಿಗೆ ಬಿದ್ದು ಅವರನ್ನು ನನಗೆ ಬೇಡ ಅಂತ ಹೇಳಿದಾಗ ನನ್ನ ಕೈಯನ್ನು ಎಳೆದು ನನ್ನ ಅಪ್ಪಿಕೊಂಡು, ಯಾರು? ಈ ದೇಶದ ಪ್ರಧಾನಿ ಇಂದಿರಾ ಗಾಂಧಿ. ಹೌದು,
ಒಟ್ಟಿಗೆ ಬ್ಯಾಂಗ್ಳೂರಿಗೆ ವಿಮಾನದಲ್ಲಿ ಹೋದೆ. ನಾಮಪತ್ರವನ್ನು ಹಾಕಿದೆ. ನಾಮಪತ್ರ ಹಾಕಿದ ನಂತರ ಇಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಗೆದ್ದೆ. ನಾನು ಸೋಲಿಲ್ಲ. ಕಾರಣ ಇಂದಿರಾ ಗಾಂಧಿ. ಆದರೆ ಇವತ್ತು ದೊಡ್ಡ ತಪ್ಪನ್ನ ಆಗ ಭಾಷಣ ಮಾಡಿದ. ಯಾರು ಭಾಷಣ ಮಾಡಿದ್ದು? ಯಾರು ಮಾಡಿದ್ದು? ಐಗಂಟಿ ಸೋದರೇ, ಭಾಷಣ ಮಾಡಿದ್ದೆ ಯಾರು? ಹೇಳಿ. ಅವರು ಇಂದಿರಾ ಗಾಂಧಿಯ ಹೆಸರನ್ನು ಹೇಳಿಲ್ಲ. ನೀವು ಈ ದೇವಸ್ಥಾನದ ಒಳಗೆ ಬಂದ್ರಿ. ಈ ದೇವಸ್ಥಾನದ ಒಳಗೆ ಬಂದಾಗ ದೇವಸ್ಥಾನದ ಎದುರಿಗೆ ಇಂದಿರಾ ಗಾಂಧಿಯವರ ಹೆಸರನ್ನು ನೀವು ನೋಡಿದ್ದೀರಿ. ಹೌದು, ಇಂದಿರಾ ಗಾಂಧಿ. ಪದ್ಮರಾಜರವರೇ, ಯಾವಾಗಲೂ ಮರೆಯಬೇಡಿ, ಇಂದಿರಾ ಗಾಂಧಿ ಈ ದೇವಸ್ಥಾನವನ್ನು ಇನಾಗರೇಟ್ ಮಾಡಿದಾಗ ಬಂದು ಅವರು ಸ್ವತಃ ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನು ಇಂದಿರಾ ಗಾಂಧಿಯವರು ತನ್ನ ಮಗ ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಬಂದು ಪೂಜಾರಿ ಕರೀತಾ ಇದ್ದಾನೆ. ಆದ್ದರಿಂದ ನಾವು ಆ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಈ ದೇವಸ್ಥಾನವನ್ನು ಇನಾಗರೇಟ್ ಮಾಡಿ ಎದುರಿಗೆ ನೀವೇ ಕಾಣ್ತದೆ. ಇಂದಿರಾ ಗಾಂಧಿ ಇನಾಗರೇಷನ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ. ದೇಶದಲ್ಲಿ ಯಾವ ದೇವಸ್ಥಾನವನ್ನು ಕೂಡ ಇಂದಿರಾ ಗಾಂಧಿಯವರು ಇನಾಗರೇಟ್ ಮಾಡಿದ್ದಿಲ್ಲ, ಉದ್ಘಾಟನೆ ಮಾಡಿದೆ ಇಲ್ಲ. ಅವರು ಮಾಡಿದ ದೇಶದಲ್ಲಿ ಒಂದು ದೇವಸ್ಥಾನ ಇದ್ದರೆ ಅದು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಅಂತ ಇಂದಿರಾ ಗಾಂಧಿ ಇವತ್ತಿಲ್ಲ. ಅಧ್ಯಕ್ಷರೇ, ನಾನು ಇರ್ಬೋದು, ಇಲ್ಲದೆ ಇರ್ಬೋದು, ನಾನು ಸಾಯ್ಬೋದು, ಆದರೆ ನೀವು ನಮಗಿಂತ ಸಣ್ಣ ಪ್ರಾಯದವರು. ನೀವು ಖಂಡಿತವಾಗಿ ಭಾಷಣ ಮಾಡಿದಾಗ ಸುರಿಯೇಳುವಂಥ ಮಾತು ಅದು ಇಂದಿರಾ ಗಾಂಧಿಯವರಾಗಬೇಕು. ಏನು ಹೇಳ್ತೀರಿ? ಯಾರ ಹೆಸರು? ಎಂದು ಹೇಳಿ. ಬದುಕಿನ ಕ್ಷಣಗಳನ್ನು, ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಂಡ ಮಂಗಳೂರು ದಸರಾ ದರ್ಬಾರಿಗಳ ಶ್ರೀಯುತ ವಿಜಯನಗರ ಪೂಜಾರಿ ಸರ್ ಅವರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಶ್ರೀ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಪುಣ್ಯ ಮಣ್ಣಿನಲ್ಲಿ ವೈಭವದಿಂದ ನಡೀತಿರುವ ಮಂಗಳೂರು ದಸರಾ 2025ಕ್ಕೆ ಬೆಳಕಿನ ದೀವಿಗೆಯ ಮೂಲಕ ಉದ್ಘಾಟನೆ ಚಾಲನೆ ಈಗಾಗಲೇ ದೊರೆತಿದೆ. ಇದೀಗ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾಗಿದ್ದ UT ಖಾದರ್ ಅವರು ಹಾಗೂ ಎಲ್ಲ ಅತಿಥಿ ವರಣ್ಯರು ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಜಯರಾಜ್ ಎಚ್ ಸೋಮಸುಂದರ್ ಅವರಿಗೆ ಧ್ವಜವನ್ನ ಹಸ್ತಾಂತರಿಸುವುದರ ಮೂಲಕ ವಿದ್ಯುಕ್ತವಾದ ಚಾಲನೆಯನ್ನ ನೀಡಬೇಕಾಗಿ ಪ್ರೀತಿಯ ಕೋರಿಕೆಯನ್ನ ಮಾಡ್ತಾ ಇದೆ.
ಮಂಗಳೂರು ದಸರಾ 2025ಕ್ಕೆ ವಿದ್ಯುಕ್ತವಾದ ಚಾಲನೆ ದೊರೀತಾ ಇದೆ ನಿಮ್ಮೆಲ್ಲರ ಕರತಾಡನದ ಗೌರವದ ಅರ್ಪಣೆಯೊಂದಿಗೆ. ಧನ್ಯವಾದಗಳು. ಪ್ರೀತಿಯ ಕರೆಗೆ ಹೋಗೊಟ್ಟು ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಿರುವಂತಹ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ಶ್ರೀಯುತ ರಾಮಲಿಂಗ ರೆಡ್ಡಿ ಸರ್ ಅವರಿಂದ ಶುಭ ಹಾರೈಕೆಯ ಮಾತುಗಳು. ಹಿರಿಯರಾದ ಶ್ರೀ ಜನಾರ್ದನ್ ಪೂಜಾರಿಯವರು, ಹಾಗೆ ನಮ್ಮ ಸ್ಪೀಕರ್ ಅವರಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಎಲ್ಲ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ನೇರ್ತಕ್ಕಂಥ ಎಲ್ಲ ಬಂಧುಗಳೇ, ಭಾಳ ಹಿಂದೆ ಬಂದಿದ್ದೆ ಇಲ್ಲಿ. ಜನಾರ್ದನ ಪೂಜಾರಿಯವರ ಮಗನ ಮದುವೆಗೆ ಇಲ್ಲೇ ಬಂದಿದ್ದೆ. ಅದಾದಮೇಲೆ ಮತ್ತೆ ಇವತ್ತು ಬರುವಂಥ ಅವಕಾಶ ಆಯಿತು. ಶ್ರೀಮತಿ ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿದಂಥ ದೇವಸ್ಥಾನ, ನಮ್ಮ ಪೂಜಾರಿಯವರಿಗೆ ಅಚ್ಚುಮೆಚ್ಚಿನ ದೇವಸ್ಥಾನ. ಅವರು 2 ಬಾರಿ ನಮಗೆ KPCC ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳೆಯಬೇಕಾಗಿದ್ದರೆ ಪೂಜಾರಿಯವರು 2 ಬಾರಿ ಅಧ್ಯಕ್ಷರಾಗಿದ್ದಾಗ ಮಾಡಿದಂಥ ಕೆಲಸ. ಯಾಕೆಂದರೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, 10 ವರ್ಷಗಳ ಕಾಲ ಆಗಿದ್ದೆ. ಆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಮಾರ್ಗದರ್ಶನ ಮತ್ತು ಅವರು ಇಲ್ಲಿ ಯಾವ ರೀತಿ ದಸರಾ ಮಾಡ್ತಾರೋ ಅದೇ ರೀತಿ ಬೆಂಗಳೂರಲ್ಲಿ ನಮ್ಮ ಕೈಯಲ್ಲಿ ಒಂದ್ಸಲಿ ಮಾಡಿಸಿದ್ರು. ಇಲ್ಲಿ ಅಶೋಕ ಇದುವರಿಂದ ಸೌತ್ ಎಂಡ್ ಸರ್ಕಲ್ನಿಂದ ಹಿಡಿದು ಸುಮಾರು 80 ಟ್ಯಾಬ್ಲೋ ಪ್ಯಾಲೇಸ್ವರೆಗೂ ಬರಬೇಕಾಗಿತ್ತು. ಸುಮಾರು 80 ಟ್ಯಾಬ್ಲೋ ನಾನು, KM ನಾಗರಾಜ್ ಅವರು, ಮತ್ತು ನಮ್ಮ ಲಿಂಗಪ್ಪನವರು ಜಿಲ್ಲಾಧ್ಯಕ್ಷರು 3, ಮತ್ತು ನಮ್ಮ KM ನಾಗರಾಜ್ ಅವರು, ನಮ್ಮ ಎಲ್ಲರೂ ಕೂಡ ನಾವೆಲ್ಲ ಅವಾಗ ದಿನೇಶ್ ಅವರು ಕೂಡ ಶಾಸಕರಾಗಿದ್ದರು. ನಾವೆಲ್ಲ ಸುಮಾರು 80 ಟ್ಯಾಬ್ಲೋಸ್ ಮಾಡಿದ್ವಿ ಅವರ ಮಾರ್ಗದರ್ಶನದಲ್ಲಿ. ನಾವು ಕಾರ್ಪೊರೇಷನ್ ಬರೋಷ್ಟರಲ್ಲಿ ಮಳೆ ಬಂದುಬಿಡ್ತು, ನಾವು ಪ್ಯಾಲೇಸ್ವರೆಗೂ ಹೋಗಬೇಕಾಗಿತ್ತು. ಅಂಥ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ. ಅದು ಪೂಜಾರಿಯವರ ಮಾರ್ಗದರ್ಶನದಲ್ಲಿ ನಾವು ಅವತ್ತು ಮಾಡಿದ್ವಿ. ಮಳೆ ಬಂದಿದ್ದರಿಂದ ಸ್ವಲ್ಪ ಅವತ್ತು ತೊಡಕಾಯಿತು ಅಷ್ಟೇ. ಇವತ್ತು ದಸರಾ ಹಬ್ಬ ಮೈಸೂರು ಅಷ್ಟೇ ವಿಜೃಂಭಣೆಯಿಂದ ಬಹಳ ವರ್ಷಗಳಿಂದ, ಭಾಳ ದಶಕಗಳಿಂದ ತಾವೆಲ್ಲ ಇಲ್ಲಿ ಮಾಡ್ಕೊಂಬರ್ತಾ ಇದ್ದೀರಾ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯ ಕೋರಿ ನಮ್ಮ ಪೂಜಾರಿ ಸಾಹೇಬರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳಿ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರಿಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಅನ್ಯ ಕಾರ್ಯಕ್ರಮದ ನಿಮಿತ್ತ ಶ್ರೀಯುತ ರಾಮಲಿಂಗಡಿ ಸರ್ ಅವರು ನಿರ್ಗಮಿಸುತ್ತಿರುವುದರಿಂದಾಗಿ ನಮ್ಮ ಕ್ಷೇತ್ರದ ಗೌರವಾರ್ಪಣೆಯನ್ನು ತಾವು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಇದನ್ನ ನೆರವೇರಿಸಿಕೊಡಬೇಕಾಗಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಜ್ ಎಚ್ ಸೋಮಸುಂದರ್ ಸರ್ ಅವರು ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿ ಉದ್ಘಾಟನಾ ಸಮಾರಂಭದಲ್ಲಿ ಇದ್ದು ಪ್ರೀತಿಯಿಂದ ಮಾತುಗಳನ್ನಾಡಿದಂತ ಶ್ರೀಯುತ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ಶ್ರೀಯುತ ರಾಮಲಿಂಗಡಿ ಸರ್ ಅವರಿಗೆ ನಮ್ಮ ಗೌರವಾರ್ಪಣೆ, ಇದರೊಂದಿಗೆ ಪ್ರೀತಿಯ ಧನ್ಯವಾದಗಳು ಸರ್. ತಮ್ಮ ಇರುವಿಕೆ ನಮಗೆ ಬಹಳಷ್ಟು ವಂದನೆಗಳನ್ನ ಅರ್ಪಿಸ್ತಾ ಇದ್ದಾವೆ ಸರ್. ಈ ಬಾರಿಯ ಮಂಗಳೂರು ದಸರಾದ ವಿಶೇಷತೆ ಏನು ಅಂತ ಕೇಳಿದ್ರೆ, ದಸರಾ ಗೌರವ ಸಮ್ಮಾನ್ 2025 ಸಾಧಕರಿಗೆ ನಾವು ಇವತ್ತು ಹಸ್ತಾಂತರಿಸುತ್ತಿರುವುದು ನಮ್ಗೆಲ್ಲರಿಗೂ ಹೆಮ್ಮೆ ತಂದಿರುವಂತಹ ವಿಚಾರ. ಮೊದಲಿಗೆ ಮೂಡಬಿದಿರೆಯನ್ನ ಶಿಕ್ಷಣದ ಕಾಶಿಯನ್ನಾಗಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಂತಹ ಮಹಾನ್ ವ್ಯಕ್ತಿತ್ವ. ಮೂಡಬಿದಿರೆಯ ಬಿದಿರೆಗಳೆಲ್ಲವೂ ಕೂಡ ಕನ್ನಡ ನಾಡು ನುಡಿಯ ಸಿರಿಯನ್ನಾಗಿಸಿದ ನುಡಿಸಿರಿ ಆಳ್ವಾಸ್ ವಿರಾಸತ್ತಿನಂತಹ ಮಹಾನ್ ಕಾರ್ಯಕ್ರಮಗಳ ರೂವಾರಿಗಳಾಗಿರುವ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ದಸರಾ ಗೌರವ ಸಮ್ಮಾನ 2025 ಅರ್ಪಿಸ್ತಾ ಇದ್ದೇವೆ ಸರ್. ತಮ್ಮನ್ನ ಸನ್ಮಾನದ ಪೀಠಕ್ಕೆ ಪ್ರೀತಿಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಅವರ ಸಾಧನೆಯ ಬದುಕಿನ ವಿಟಿಯನ್ನ ನಿಮ್ಮ ಎಡಭಾಗದಲ್ಲಿರುವ ಪರದೆ ಮತ್ತು ಹಿಂಭಾಗದಲ್ಲಿರುವಂತಹ ಪರದೆಯಲ್ಲಿ ನೋಡಿಕೊಂಡು ಬರೋಣ. ಪ್ರತಿಯೊಂದು ಸಾಧನೆಯು ಸಮಾಜಕ್ಕಾಗಿ, ಪ್ರತಿಯೊಂದು ಹೆಜ್ಜೆಯು ಭವಿಷ್ಯಕ್ಕಾಗಿ. ಈ ಹೆಜ್ಜೆ ಗುರುತುಗಳನ್ನ ಮೂಡಿಸಿದ ದಾರಿದೀಪ ಡಾಕ್ಟರ್ ಎಂ ಮೋಹನ್ ಆಳ್ವ. ಸ್ವಾಮಿ ವಿವೇಕಾನಂದರು ಒಮ್ಮೆ ನನಗೆ 100 ಮಂದಿ ಶಿಷ್ಟ ಚರಿತ್ರೆಯುಳ್ಳ ಧೈರ್ಯಶಾಲಿ ಯುವಕರು ಸಿಕ್ಕರೆ ನಾನು ಭಾರತವನ್ನು ಪರಿವರ್ತಿಸುತ್ತೇನೆ ಎಂದು ಘೋಷಿಸಿದ್ದರು. ಆ ಮಾತುಗಳನ್ನು ನೆನಪಿಸುವಂತಹ ವ್ಯಕ್ತಿತ್ವವೇ ಇಂದು ನಮ್ಮ ಎದುರಿಗಿರುವ ಮಹಾನ್ ಕನಸುಗಾರ ಡಾಕ್ಟರ್ ಎಂ ಮೋಹನ್ ಆಳ್ವರು. 1952ರಲ್ಲಿ ಮೂಡಬಿದಿರೆಯ ಮಿಜಾರಿನಲ್ಲಿ
ಕೃಷಿಕ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ಆಳ್ವರು ತಮ್ಮ ಜೀವನವನ್ನ ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಶಿಕ್ಷಣ, ಸಂಸ್ಕೃತಿ, ಕಲೆ, ಕ್ರೀಡೆ ಮತ್ತು ಸಮಾಜ ಸೇವೆ ಎಲ್ಲ ಕ್ಷೇತ್ರಗಳಿಗೂ ಅಜರಾಮರ ಕೊಡುಗೆ ನೀಡಿದ ಸಾಧಕರು. 1995ರಲ್ಲಿ ಪ್ರಾರಂಭವಾದ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಇಂದು 26,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಞಾನ, ಕೌಶಲ್ಯ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯನ್ನ ಮಾಡುತ್ತಿರುವ ಮಹಾ ಶಿಕ್ಷಣ ಸಾಮ್ರಾಜ್ಯವಾಗಿ ಬೆಳೆದಿದೆ. ಪಿಯುಸಿಯಿಂದ ಇಂಜಿನಿಯರಿಂಗ್, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ನರ್ಸಿಂಗ್, ಫಿಸಿಯೋಥೆರಪಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಗ್ರಗಣ್ಯ ಸಂಸ್ಥೆಗಳನ್ನು ಸ್ಥಾಪಿಸಿ ಮೂಡಬಿದ್ರೆಯನ್ನ ಅಂತಾರಾಷ್ಟ್ರೀಯ ಶಿಕ್ಷಣ ಪಟ್ಟಣವನ್ನಾಗಿ ಪರಿವರ್ತಿಸಿದ ದೃಷ್ಟಿವಂತರು ಇವರು. ಆದರೆ ಅವರ ಕನಸು ಕೇವಲ ಪುಸ್ತಕದೊಳಗಿನ ಶಿಕ್ಷಣವಲ್ಲ, ಜೀವನವನ್ನ ಸಂಪೂರ್ಣವಾಗಿ ರೂಪಿಸುವ ಶಿಕ್ಷಣ. ಆದ್ದರಿಂದ ಆಳ್ವಾಸ್ ನುಡಿಸಿರಿ ಸಾಹಿತ್ಯ ಸಾಂಸ್ಕೃತಿಕ ಹಬ್ಬ, ಆಳ್ವಾಸ್ ವಿರಾಸತ್, ಸಂಗೀತ ನೃತ್ಯ ಉತ್ಸವ ಇವುಗಳ ಮೂಲಕ ಕನ್ನಡದ ಹೃದಯ ಸ್ಪಂದನವನ್ನ ಜಗತ್ತಿನ ವೇದಿಕೆಗೆ ಪರಿಚಯಿಸಿದ್ದಾರೆ. ಸಾವಿರಾರು ಪ್ರತಿಭಾವಂತರಿಗೆ ತಮ್ಮ ಕಲೆ ಕೌಶಲ್ಯವನ್ನ ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸಿ ಸಮಾಜಕ್ಕೆ ಹೊಸ ನಾಳೆಯ ಕನಸನ್ನ ತುಂಬಿದ್ದಾರೆ. ಮಹಾತ್ಮೆಯಾದ ಮದರ್ ತೆರೆಸಾ ಅವರ ತತ್ವಗಳಿಂದ ಪ್ರೇರಿತರಾಗಿ ಅನಾಥ ಮಕ್ಕಳ ದತ್ತು ಯೋಜನೆ, ಉಚಿತ ಶಿಕ್ಷಣ, ಆಹಾರ ಮತ್ತು ವಸತಿ ಇವುಗಳನ್ನ ಲಕ್ಷಾಂತರ ರೂಪಾಯಿ ಖರ್ಚಾದರೂ ಲಾಭದಾಸಿ ಇಲ್ಲದೆ ನಿಖರವಾದ ಸೇವಾಭಾವದಿಂದ ನಡೆಸುತ್ತಿದ್ದಾರೆ. ಇಂದು ನೂರಾರು ವಿದ್ಯಾರ್ಥಿಗಳು ಅವರ ದತ್ತತ್ವದಲ್ಲಿ ಬದುಕನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಬೆಳಕಾಗಿದ್ದಾರೆ. ಆಯುರ್ವೇದ ವೈದ್ಯಕೀಯದಿಂದ ಹಿಡಿದು ಡಿ ಅಡಿಕ್ಷನ್ ಕೇಂದ್ರಗಳು, ಶೋಭವನ ಔಷಧಿ ತೋಟ, ಹಿರಿಯ ನಾಗರಿಕರ ಆಶ್ರಮ, ರೋಗಿಗಳಿಗೆ ಉಚಿತ ಚಿಕಿತ್ಸಾ ಕೇಂದ್ರಗಳು, ಸಮಾಜದ ಪ್ರತಿಯೊಂದು ವರ್ಗವನ್ನು ತಲುಪಿದ ಅವರ ಸೇವೆ ಅಳತೆಯೇ ಇಲ್ಲದಂತಹದ್ದು. ಅವರು ವೈದ್ಯರಾಗಿಯೂ, ಶಿಕ್ಷಕರಾಗಿಯೂ, ಸಂಘಟಕರಾಗಿಯೂ ಮತ್ತು ಮುಖ್ಯವಾಗಿ ಸೇವಕರಾಗಿಯೂ ಬದುಕಿದವರು. ಇಂದು ಅವರ ಜೀವನವೇ ಒಂದು ಸಂದೇಶ, ಅವರ ಸಾಧನೆಯೇ ಒಂದು ದಾರಿದೀಪ. ಇಂತಹ ಅಸಾಮಾನ್ಯ ಶ್ರಮ, ತ್ಯಾಗ, ದೃಷ್ಟಿ ಮತ್ತು ದಾಕ್ಷಿಣ್ಯವನ್ನ ಗೌರವಿಸುತ್ತಾ ನಾವು ಅಪಾರ ಹೆಮ್ಮೆಯಿಂದ ಅವರಿಗೆ ಪ್ರದಾನ ಮಾಡುತ್ತಿದ್ದೇವೆ ದಸರಾ ಗೌರವ ಸಮ್ಮಾನ್ 2025. ನಮ್ಮೆಲ್ಲರ ಕೈ ಚಪ್ಪಾಳೆಯ ಗೌರವದ ವಂದನೆಗಳು ಕೂಡ ಅರ್ಪಣೆಯಾಗಲಿ. ಮಹಾನ್ ಕನಸುಗಾರರು ಹೌದು ಆಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ಅವರಿಗೆ ದಸರಾ ಗೌರವ ಸಮ್ಮಾನ್ 2025 ಸಮರ್ಪಣೆ ಆಗ್ತಾ ಇದೆ. ಪ್ರೀತಿಯ ಧನ್ಯವಾದಗಳು ಹಾಗೂ ನೆರವೇರಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿರುವಂತಹ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ಯುಟಿ ಖಾದರ್ ಸರ್ ಅವರಿಂದ ಶುಭ ಹಾರೈಕೆಯ ಮಾತುಗಳು. ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತನ್ನ ನೇತೃತ್ವ ಮತ್ತು ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದಂತಹ ನನ್ನ ಸನ್ಮಿತ್ರ ಅಂತ ಶ್ರೀ ದಿನೇಶ್ ಗುಂಡ್ರಾವ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಸಂಸದ ಸನ್ಮಿತ್ರರು ಆತ್ಮೀಯರಾಗಂತ ಪ್ರೀಸ್ ಚೌಟ್ರವ್ರೆ, ಶಾಸಕ ಮಿತ್ರರಂತ ಮಂಜುನಾಥ್ ಭಂಡಾರ್ ಅವರೇ, ಶಾಸಕ ಮಿತ್ರರಂತ ಐವನ್ ಡಿಸೋಜ್ ಅವರೇ, ಮಾಜಿ ಸಚಿವರು ಗೌರವಿತರು, ನಮ್ಗೆಲ್ಲ ಹಿರಿಯ ನಾಯಕರಾದ ಸನ್ಮಾನ್ಯ ಬಿ ರಮನಾಥ್ ರೈ ಅವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತವಂತಹ ಈ ಒಂದು ದೇವಸ್ಥಾನದ ಅಧ್ಯಕ್ಷರಂತ ಗೌತಮ ಶ್ರೀ ಜಯರಾಜ ಸೋಮ್ ಸುಂದರ್ ಅವರೇ, ಉಪಾಧ್ಯಕ್ಷ ಅಂತ ಶ್ರೀಮತಿ ಉರ್ಮಿಳಾ ರಮೇಶ್ ಅವರೇ, ಈ ಕಾರ್ಯದರ್ಶಿ ಮತ್ತು ಸ್ವಾಗತ ಮತ್ತು ಮಾತಾಡ್ತಾ ನನ್ನ ಸನ್ಮಿತ್ರ ಅಂತ ಶ್ರೀ ಪದ್ಮರಾಜ್ ಆರ್ ಪೂಜಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಬಿಜಿ ಸ್ವರ್ಣರವರೇ, ಅದೇ ರೀತಿ ನಮ್ಮ ಗೌರವಂತ ದೇವೇಂದ್ರರವರೇ, ಇನ್ನಿತರ ಎಲ್ಲ ನಮ್ಮ ಗಣ್ಯ ಅತಿಥಿ ವರ್ಗದವರೇ, ನಮ್ಮ ಗೌರವಂತಹ ಕೃತಿನ್ ಡಿ ಅಮೀನ್ ಅವರೇ, ಸಮಿತಿಯ ಸರ್ವ ಸದಸ್ಯರುಗಳೇ,
ನನ್ನ ಮುಂದಿರುವ ನನ್ನ ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮ ಮಿತ್ರರೇ, ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸಾಂಸ್ಕೃತಿಕವಾಗಿ ಕೊಡುಗೆ ಕೊಟ್ಟಂತ ಪ್ರತಿಯೊಂದು ವಿದೇಶಿ ವರ್ಗದವರು. ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ನೋಡ್ಬೇಕಂತ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತ ಸಾರ ಎಲ್ಲಿ ಕಾಣ್ತಂತ ಹೇಳಿದ್ರೆ ಅದು ಶ್ರೀ ಗೋಕರ್ಣನಾಥೇಶ್ವರ ಇವತ್ತಿನ ಸಭಾಂಗಣ ಮುಂದೆ ನಮಗೆ ಕಾಣಲಿಕ್ಕೆ ಸಿಕ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಶ್ರೀ ಕ್ಷೇತ್ರ ಗೋಕರ್ಣನಾಥ ದೇವಸ್ಥಾನದ ಮುಖಾಂತರ ಇವತ್ತು ಹಮ್ಮಿಕೊಳ್ಳುವಂತ ಈ ಒಂದು ದಸರಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾನಿವತ್ತು ಅತಿಥಿಯಾಗಿ ಬಂದು ನಿಮ್ಮ ಜೊತೆ ನಿಂತು ಉದ್ಘಾಟನೆಗೆ ಭಾಗವಹಿಸಲಿಕ್ಕೆ ನಿಮ್ಮ ಮುಂದೆ ನಿಂತು ನನ್ನ ಅನಿಸಿಕೆ ಹಂಚಿಕೊಡುವ ಅವಕಾಶ ಇದ್ರೆ ಅದು ದೇವರು ಕೊಟ್ಟಂತ ಅನುಗ್ರಹ ಮತ್ತು ನಾರಾಯಣ ಗುರು ಅವರ ವಿಶೇಷ ಆಶೀರ್ವಾದ ಸಿಕ್ಕಂತ ಅವಕಾಶ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದ ಜೊತೆಯಲ್ಲಿ ಈ ಒಂದು ಪವಿತ್ರವಾದ ಕ್ಷೇತ್ರ ಜೊತೆಯಲ್ಲಿ ನಮ್ಮ ಮುಖ್ಯ ಅತಿಥಿಯಾದ ಬಂದು ಹೋಗುವಂತಹದ್ದಲ್ಲ, ಒಂದು ಭಾವನಾತ್ಮಕವಾದ ಒಂದು ಸಂಬಂಧದ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ ನನ್ನ ತಂದೆ ಶಾಸಕರಾಗಿದ್ದು ಕೂಡ ನನ್ನ ರಾಜ್ಯಕ್ಕೆ ಎಲ್ಲಾ ವಿಚಾರಗಳು ಮತ್ತು ಪ್ರಾರಂಭದಿಂದ ಕೊನೆಯ ತನಕ ನನಗೆ ರಾಜ್ಯಕ್ಕವಾಗಿ ಸ್ಪಷ್ಟವಾದ ಸಂದೇಶ, ಮಾರ್ಗದರ್ಶನ, ಸಲಹೆ ಸೂಚನೆ ಕೊಡ್ತಾ ಇದ್ರೆ ಅವು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಎಂಬ ಇವತ್ತು ಹೆಮ್ಮೆ ಅತ್ಯಂತ ಗೌರವ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ಇಲ್ಲಿ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ನಾನು ಸಣ್ಣ ಯುವಕನ ವಿದ್ಯಾರ್ಥಿ ಆಗಿದ್ದಾಗ ಸಣ್ಣ ಎಲ್ಲಾ ಕಾರ್ಯಕ್ರಮಕ್ಕೂ ನಾನು ಸಕ್ರಿಯವಾಗಿ ನಾನು ಇವತ್ತು ಭಾಗವಹಿಸ್ತೇನೆ. ನನ್ಗೆಲ್ಲವೂ ಕೂಡ ಕಣ್ಣ ಮುಂದೆ ಬರ್ತಾ ಇದೆ. ಬಹುಶಃ ಇಲ್ಲಿ ಹಾಲ್ ಆಗುವಾಗ ಡೋರ್ ಮಾಡ್ಲಿಕ್ಕೆ ನಾವು ಮೂಡುಬಿದಿರೆಗೆ ಹೋಗುವಂಥದ್ದು, ಈ ಗ್ಲಾಸ್ ಹೌಸ್ ಉದ್ಘಾಟನೆ ಕಾರ್ಯಕ್ರಮ, ಈ ಒಂದು ಕ್ಷೇತ್ರದ ನವೀಕರಣ ಕಾರ್ಯಕ್ರಮ ಇರಲಿ, ಅಲ್ಲಿ ಬಂದಂತ 2-3 ಹಾಲ್ನ ಮೇಲಂತಸ್ತದ ಆ ಒಂದು ನವೀಕರಣ ಇರಲಿ, ಅದಲ್ಲದೆ ಯಾವಾಗಲೂ ಕೂಡ ಮೇಲೆ ಟಾಪ್ ಫ್ಲೋರ್ ಅಲ್ಲಿ ಜನಾರ್ದನ ಪೂಜೆ ನಿಂತು ಆ ಸೈಡ್ ಇಡೀ ಆಂಗಲ್ ಹೇಗೆ ಕಾಂತಂತ ಹೇಳಿಕೊಂಡು ಬಹುಶಃ ನಾವು ಜೊತೆ ನಿಂತು ಅದು ರೋಜ್ ಹೀರ್ಕೊಂಡು ಕಣ್ಣ ಮುಂದೆ ಇವತ್ತು ಬರ್ತದೆ. ಅದಲ್ಲದೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ನಾವು ಬಹಳ ಸಕ್ರಿಯವಾಗಿ ಮಾಡಿದ್ದೇವೆ. ಅದಕ್ಕೆ ನಾನು ನನ್ನ ಮಿತ್ರರಿಗೆ ಯಾವಾಗಲೂ ಹೇಳ್ತದೆ, ನಾನು ಸುಮಂತ್ರ, ಬಹುಶಃ ಪ್ರೇಮನ ಶೆಟ್ಟಿ ಮತ್ತು ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ನಾವೆಲ್ಲ ಜೊತೆ ಒಂದು ದಿವಸ ಬೆಳಿಗ್ಗೆ ನಾನು ಜನಾರ್ದನ್ ಆಗ ಅರ್ಧ ಟೈಲ್ಸ್ ಮಾತ್ರ ಹಾಕಿದ್ದು, ಫುಲ್ ಹಾಕ್ಲಿಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಅರ್ಧ ಇತ್ತು ಮಾರ್ಬಲ್. ನಾವು 12 ಗಂಟೆಗೆ ಸರ್ಕಿಟ್ ಹೌಸ್ ಹೋದಾಗ ಜನಾರ್ದನ್ ಪೂಜೆ ಸಾಹೇಬ್ಗೆ ಹೇಳಿದೆ, ಸರ್ ಅಲ್ಲಿ ಮಾರ್ಬಲ್ ಅಲ್ಲಿ ಸಣ್ಣ ಮಟ್ಟದ ಕಲೆ ಇದೆ ಅಂತ ಹೇಳಿದೆ. ಹೌದಾ ಅಂತ ಹೇಳಿ ಪಕ್ಕದೊಂದು ಲ್ಯಾಂಡ್ ಲೈನ್ ಫೋನ್ ತಂದ್ಕೊಂಡು ದೇವಸ್ಥಾನಕ್ಕೆ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಮಾರ್ಬಲ್ ಅಲ್ಲಿ ಕಳೆ ಇದೆ ಅಂತೆ. ಯೂಟಿಕ್ ಆದ ಮತ್ತು ಮಿತ್ರರು ಬರ್ತಾರೆ, ಪೈಪ್ ಮತ್ತು ಸೋಪ್ ಕೊಟ್ಟು ಅಲ್ಲಿ ಚೆನ್ನಾಗಿ ವಾಶ್ ಮಾಡಲಿ ಅಂತ ಹೇಳಿ ಬಹುಶಃ ನಮ್ಮನೇಲಿ ಕಲಿಸಿ ನಾವು ಬಹುಶಃ ಇಲ್ಲಿ ಬಂದು ಅದು ಕ್ಲೀನ್ ಮಾಡಿದ್ರು ಕೂಡ ಇದೆ. ಆಗ ನಮ್ಮ ಮಿತ್ರ ಹೇಳಿದ್ರು, ನಿನ್ನೊಂದು ಪಾತ್ರ ಮಾರಮೂಲಿ ಎಂಕ್ಲ ನೀ ತುಂಬುರ್ದಾದ ಮಾಡ್ಕೊಂಡು. ಆದಾಗ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಯಾವೆಲ್ಲ ಅವಕಾಶ ದೇವರು ಕೊಟ್ಟಿದ್ದಾನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ನಮ್ಮ ಕೆಲಸ ತೊಡಗಿಕೊಂಡ್ರೆ ದೇವರು ನಿಮ್ಮ ಒಂದಲ್ಲ ಒಂದು ಹಂತದಲ್ಲಿ ಬಹುಶಃ ಮುಟ್ಟಿಸುವಂತ ಕೆಲಸ ಖಂಡಿತವಾಗಿ ಆಗ್ತದೆ. ಆದಾಗ ನಾನು 30 ವರ್ಷಗಳಿಂದ ಯೂಟಿಕ್ ಆದರ್ ಇಲ್ಲಿ ಬಂದಿದ್ದಂತಹ ಈ ಒಂದು ಕೆಲಸ ತೊಡಗಿದಂತ ಯೂಟಿಕ್ ಆದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಸಭಾಧ್ಯಕ್ಷನಲ್ಲಿ ಕೂತ್ಕೊಳ್ಳುವುದಾದ್ರೆ ಅದು ಯೂಟಿಕ್ ಆದರಲ್ಲ, ದೇವರು ಎಲ್ಲ ನಿಮ್ಗೆ ಶಕ್ತಿ ಕೊಟ್ಟಿದ್ದಾರೆ, ನೀವೆಲ್ಲ ನಮ್ಗೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿಯೇ ಈ ಒಂದು ಪವಿತ್ರವಾದ ಕ್ಷೇತ್ರ ಎಲ್ಲಾ ಕಾರ್ಯಕ್ರಮ ಪಡೆದು ಹಮ್ಮಿಕೊಂಡು ಇವತ್ತು ವೇದಿಕೆಯಲ್ಲಿರುವ ದೊಡ್ಡ ಮಟ್ಟದ ಕನಸು ಮತ್ತು ಪ್ರಾರ್ಥನೆ ಅಂತ ಹೇಳಿದ್ರೆ ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ, ನಿಮ್ಮ ಮಕ್ಕಳನ್ನ ನೀವು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಮುಂದಿನ 55 ವರ್ಷಗಳಲ್ಲಿ ಅದು ಹೇಳಿಕೊಳ್ಳುವುದೇ ನಮ್ಮೆಲ್ಲರ ಪ್ರಾರ್ಥನೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಶ್ರೀ ಕ್ಷೇತ್ರ ಗೋಕರ್ಣನಾಥ ಕ್ಷೇತ್ರ ಅದೊಂದು ವಿಶಿಷ್ಟವಾದ ಒಂದು ಕ್ಷೇತ್ರವಾಗಿದೆ. ಯಾಕಂತ ಹೇಳಿದ್ರೆ ಇದೊಂದು ಧಾರ್ಮಿಕ ಕ್ಷೇತ್ರ ಜೊತೆಯಲ್ಲಿ ಒಂದು ಸೌಹಾರ್ದತೆಯ, ಪ್ರೀತಿ ವಿಶ್ವಾಸದ, ಸಾಮರಸ್ಯದ, ಸೋದರತೆ ಒಂದು ಕ್ಷೇತ್ರವಾಗಿ ಈಗಲೇ ಇವತ್ತು ಪ್ರತಿಬಿಂಬ ಆಗುವಂತ ಅವಕಾಶ ಆಗಿದೆ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬಹುಶಃ ಈ ರೀತಿಯ ಸಡಗರ ಸಮಾರಂಭ ಇಡೀ ಜಿಲ್ಲೆಗೆ ಸರುವಂತ ಗೌರವ ಇವತ್ತು ಬಹುಶಃ ದಸರಾ ಹಬ್ಬದಂತಹ ಒಂದು ಮೈಸೂರಿನ ದಸರಾದ ವೈಭವದವನ್ನು ಮಂಗಳೂರು ದಸರಾಗೆ ತಂದು ಕೊಟ್ಟಿದ್ರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ನೇತೃತ್ವ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನಾವು ಸಣ್ಣದಿರುವ ಎಲ್ಲರೂ ಮೈಸೂರು ದಸರಾ ಬಗ್ಗೆ ಆನಂದಿಸಿದ್ದೆ. ಹೌದು, ಇದು ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ಬಂದು ಮೈಸೂರಿನ ವೈಭವವನ್ನು ಇವತ್ತು ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಶ್ರೀ ಕ್ಷೇತ್ರ ಗೋಕರ್ಣೇಶ್ವರ ಮತ್ತು ಜನಾರ್ದನ್ ಪೂಜಾರಿ ಅವರ ವಿಶೇಷ ನೇತೃತ್ವ ನಾವು ಇವತ್ತೆಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ ಕಾರಣ ಈ ಒಂದು ನಾಡ ದಸರಾ, ನಮ್ಮ ನಾಡ ಹಬ್ಬ ದಸರಾ ಅದೊಂದು ಧಾರ್ಮಿಕ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ಅದು ಸೌಹಾರ್ದತೆಯ, ಪ್ರೀತಿಯ, ಸೋದರತೆಯ, ನಮ್ಮ ನಾಡಿನ ಮಣ್ಣಿನ ಪರಂಪರೆ ಮತ್ತು ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಅದನ್ನು ವಿಜೃಂಭಿಸಿಕೊಂಡು ಬಹುಶಃ ಇವತ್ತು ಧಾರ್ಮಿಕತೆ ಮತ್ತು ಸಾಂಸ್ಕೃತಿಕ ವಿಚಾರವನ್ನು ಇಡೀ ಬಹುಶಃ ನಮ್ಮ ದೇಶ ಉದ್ದಗಲಕ್ಕೂ ಅದನ್ನು ಮೈಗೂಡಿಸಿಕೊಳ್ಳುವಂತ ದೊಡ್ಡ ಮಟ್ಟದ ದಸರಾ ಇವತ್ತು ಹಬ್ಬ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ ಕಾರಣ ಇವತ್ತಿನ ಈ ಒಂದು ಕ್ಷೇತ್ರದ ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗುವಂತ ಅವಕಾಶ ಆಗಲಿ. ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೇನೆ, ಧಾರ್ಮಿಕ ನಂಬಿಕೆ ಅದು ನಮ್ಮ ದೌರ್ಬಲ್ಯ ಅಲ್ಲ.
ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದನ್ನು ಎಲ್ಲಾ ಜಾತಿಯಲ್ಲೆಲ್ಲ ಮತ್ತೆ ಒಂದು ಆಚರಿಸಿಕೊಂಡು ಹೋಗುವಂತ ದೊಡ್ಡ ಮಟ್ಟದ ಒಂದು ಒಂದು ಶಕ್ತಿಯನ್ನು ಕೂಡ ಮೈಗೂಡಿಸಿಕೊಂಡು ಹೋಗುವಂತ ಜವಾಬ್ದಾರಿ ಅದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ವೈವಿಧ್ಯತೆಯಲ್ಲಿ ಹೇಗದೆ ನಾವು ಎಲ್ಲಾ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವು ಇವತ್ತು ಬಹುಶಃ ಆ ಒಂದು ವಿಶೇಷ ನಮ್ಮ ದೇಶ ಏನಿದೆ ಅದನ್ನು ಅತ್ಯಂತ ಜಾಣ್ಮೆಯಿಂದ ಉಪಯೋಗಿಸಿಕೊಂಡು ಬಲಿಷ್ಠವಾದ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದ ಆ ದಾರದ ಒಂದು ಪ್ರೀತಿಯ ದಾರ ಇವತ್ತು ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಮಿತ್ರರಿಗೆ ಯಾವಾಗಲೂ ಮಾತು ಹೇಳಿದೆ, ಯಾವುದೇ ಧರ್ಮವು ಕೂಡ ಅದು ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂತ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವು ಕೂಡ ಅದು ಮನಸ್ಸಿನ ನೋವು ಮತ್ತು ದೇಹದ ನೋವು ಶಮನಿಸಿಕೊಳ್ಳುವಂತ ಔಷಧ ಆಗ್ಬೇಕಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದು ಬಹುಶಃ ಧರ್ಮದ ಮುಖ್ಯ ಇವತ್ತು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಆದಾಗ ನಾವೆಲ್ಲರೂ ಕೂಡ ಈ ರೀತಿಯ ಪ್ರೀತಿ, ವಿಶ್ವಾಸ, ಸೋದರ ಸಾಮರಸ್ಯದ ಒಂದು ಸಮಾಜ ನಿರ್ಮಾಣ ಮಾಡಿಕೊಂಡು ಹೋಗುವಂತ ಜವಾಬ್ದಾರಿ, ದೊಡ್ಡ ಮಟ್ಟದ ಆ ಒಂದು ಜವಾಬ್ದಾರಿ ಎಲ್ಲ ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೈವಿಧ್ಯತೆಯಲ್ಲಿ ಇರುವಂತಹ ದೇಶ ಅದು ಭಾರತ ದೇಶ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಆದ ಕಾರಣ ಇದನ್ನು ಅತ್ಯಂತ ಸಾಮರಸ್ಯದಿಂದ ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ಸಾಮರಸ್ಯ ಅಂತ ಹೇಳಿದ್ರೆ ಅದು ಏಕರೂಪ ಏಕತೆ ಅಂತ ಸಾಮರಸ್ಯ ಅಂತ ಹೇಳಿದ್ರೆ ಅದು ಏಕರೂಪ ನೀತಿ ತರುವಂತ ಸಾಮರಸ್ಯ ಅಲ್ಲ. ಸಾಮರಸ್ಯ ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆಗಳನ್ನು, ಭಿನ್ನಾಭಿಪ್ರಾಯಗಳನ್ನು ನಾವು ಪರಸ್ಪರ ಅರ್ಥ ಮಾಡಿಕೊಂಡು ಯಾಕಂತ ಹೇಳಿದ್ರೆ ಭಿನ್ನಾಭಿಪ್ರಾಯವನ್ನು ದೂರ ಇಟ್ಟುಕೊಂಡು ನಮ್ದೇ ಸಾಮರಸ್ಯ ಅಂತ ಇಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿರುವಂತೆಲ್ಲ ಸಮಸ್ಯೆಗಳನ್ನು, ಎಲ್ಲ ಒಂದು ಭಿನ್ನಾಭಿಪ್ರಾಯಗಳನ್ನು ನಾವು ಪರಸ್ಪರ ಸ್ವೀಕರಿಸಿಕೊಂಡು ಅದು ಪರಸ್ಪರ ಚರ್ಚಿಸಿಕೊಂಡು ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ನಾವು ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೆ ನಾವು ಮುಂದೆ ಹೋಗ್ತೇವೆಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟಲಿಕ್ಕೆ ಈ ದಸರೋತ್ಸವ ದೊಡ್ಡ ಮಟ್ಟದ ಒಂದು ಕೊಡುಗೆ ಯಾವಾಗ ಬರಲಿ, ಈ ಕ್ಷೇತ್ರ ದೊಡ್ಡ ಮಟ್ಟದ ನೇತೃತ್ವ ವಹಿಸಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಆದ ಕಾರಣ ಈ ದಸರಾ ಮಹೋತ್ಸವದ ಇವತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಜಾತಿ ಎಲ್ಲ ಮತ್ತೆ ವರ್ಗದವರು ಬಹುಶಃ ಇವತ್ತು ಬಂದು ಇವತ್ತು ಬಹುಶಃ ಪಾಲ್ಗೊಂಡು ಅತ್ಯಂತ ಸಂಭ್ರಮದಿಂದ ಇವತ್ತು ಸಂಭ್ರಮದಿಂದ ತನ್ನ ಆಚರಣೆ ಇವತ್ತು ಮಾಡ್ತಾ ಇದ್ದಾರೆ. ನಾವು ಪ್ರತಿ ಸಲ ಯಾವಾಗ ದಸರಾ ಪ್ರಾರಂಭ ಆಯಿತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಹುಶಃ ಪ್ರತಿಯೊಂದು ಆ ದಸರಾ ಮೆರವಣಿಗೆಯಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಬಹುಶಃ ಒಂದು ರೌಂಡ್ ಕಡೆಯ ತನಕ ಕೂಡ ಇವತ್ತು ಹೋಗಿ ಇಡೀ ನಮ್ಮ ನಾಡಿನ ಸಂಸ್ಕೃತಿ ಏನಿದೆ ಅಂತೇಳಿ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಕೂಡ ಮೈಗೂಡಿಸಿಕೊಂಡು ಬರುವಂತ ಅವಕಾಶ ಆಗಿದೆ. ಆದ ಕಾರಣ ನನಗೆ ಇವತ್ತು ಎಲ್ಲಾ ಜಾತಿ ಎಲ್ಲ ಮತ್ತೆ ಎಲ್ಲ ಪ್ರೀತಿ, ವಿಶ್ವಾಸ, ನಾನು ಇವತ್ತು ಎಲ್ಲಾ ಜಾತಿ ಧರ್ಮದವರು ಧಾರ್ಮಿಕಕ್ಕೆ ಸಕ್ರಿಯವಾಗಿ ಭಾಗವಹಿಸುವಂತ ಅದು ನಮ್ಗೆ ರಾಜ್ಯಕ್ಕಿಂತ ಬಂದದಲ್ಲ. ಇದು ಬಹುಶಃ ನಮ್ಮ ತಂದೆ ತಾಯಿಂದಿರ ನಮ್ಮ ನೆರೆಕೆರೆಯವರಿಂದ ನಮ್ಗೆ ಕೊಟ್ಟಂತ ಅತ್ಯಂತ ದೊಡ್ಡ ಮಟ್ಟ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾವುದೇ ರಾಜ್ಯಕ್ಕೆ ಟೀಕೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಮಣ್ಣಾಗ ಮಾತ್ರ ಅದು ಮಣ್ಣಾಗ್ಲಿಕ್ಕೆ ಇವತ್ತು ಸಾಧ್ಯ ಇವತ್ತು ಆಗ್ತದೆ. ಆ ರೀತಿಯ ಪ್ರೀತಿ, ವಿಶ್ವಾಸ, ಸೋದರ ಸಮಾಜ ಇದು ನಮ್ಮ ಪ್ರತಿಯೊಬ್ಬರಿಂದ ಆಗುವಂತ ಅವಕಾಶ ಆಗ್ಲಿ. ನಾನು ಬಹುಶಃ ಪ್ರತಿಯೊಂದು ತಾಯಂದಿರ ಹಿರಿತ ನಾನು ಸೋದರನ ಕೇಳುವುದಿಷ್ಟೇ, ಸಾಮರಸ್ಯದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠ ಭಾರತ ಅದು MLAಗಳಿಗೆ ಮತ್ತು ರಾಜಕಾರಣಿಗೆ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯ ತಾಯಂದಿರು, ಪ್ರತಿಯೊಂದು ಮನೆಯ ಯುವಕರು, ಸಮಾಜ ಪ್ರತಿಯೊಬ್ಬರು ಎದ್ದು ನಿಂತು ಸಾಮರಸ್ಯ ಮತ್ತು ಸಮಾಜ ಅಭಿವೃದ್ಧಿಯಿಂದ ಎದ್ದು ನಿಂತಾಗ ಅದು ಮಾತ್ರ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಆ ಜವಾಬ್ದಾರಿ ನಿಮ್ಗೆಲ್ಲರಿಗೂ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಈ ಒಂದು ದಸರಾ ಉತ್ಸವದ ಈ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಗೋಕರ್ಣನಾಥೇಶ್ವರಿ ಏನಿದೆ ಇದನ್ನು ಇನ್ನಷ್ಟು ಬೆಳಗುವಂತ ಆಗ್ಲಿ. ಇಲ್ಲಿ ಬಂದು ಬಹುಶಃ ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಗೆಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಎತ್ತುಕೊಂಡು ಸುಖ, ಶಾಂತಿ, ನೆಮ್ಮದಿ ಮುಖ ಸರ್ವರ ದೀರ್ಘಾಯುಷ ಆರೋಗ್ಯ ಇನ್ನಷ್ಟು ಹೋಗುವಂತ ಅವಕಾಶ ಆಗ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಷ್ಟೆಲ್ಲ ಸಂದರ್ಭ ನಾನು ಇಲ್ಲಿ ಬಂದಿದ್ದೇನಾ ಅಷ್ಟೆಲ್ಲ ಸಂದರ್ಭ ಕೂಡ ನನ್ನ ಪವರ್ ಜಾಸ್ತಿ ಆಗ್ತಾ ಹೋಗಿದೆ. ಈ ಸಲ ಕೂಡ ಏನಾಗ್ತದೆ ಹೋಗುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಹೆಚ್ಚಿನ ಪವರ್, ನಿಜವಾದ ಪವರ್ ಅಂದ್ರೆ ಏನು? ಅದು ನನ್ನಲ್ಲಿರುವ ಪವರ್, ದಿನೇಶ್ ಗುಂಡೂರಾವ್, ಅದು ನಿಜವಾದ ಪವರ್ ಅಲ್ಲ. ನಿಜವಾದ ಪವರ್ ಯಾವ್ದಂತ ಹೇಳಿದ್ರೆ ಈ ಇಳಿ ವಯಸ್ಸಿನಲ್ಲಿ ಕೂಡ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಬಂದು ಈ ವೇದಿಕೆಯಲ್ಲಿ ಕೂತ್ಕೊಂಡು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಕಾರ್ಯಕ್ರಮದ ಸಂದೇಶ ಕೊಡ್ತಾರಲ್ಲ, ಅದು ನಿಜವಾದ ದೇವರ ಶಕ್ತಿ. ಆ ಶಕ್ತಿ ಇವತ್ತು ನಮ್ಗೆ ಬಹುಶಃ ಮುಂದಿನಲ್ಲಿ ಕೊಡ್ಲಿ ಬಹುಶಃ ಹೇಳಿಕೊಂಡು ಬಹುಶಃ ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ದೇವರ ದೀರ್ಘಾಯುಷ, ಆರೋಗ್ಯ, ಶಕ್ತಿ ಇನ್ನಷ್ಟು ಕೊಟ್ಟು ಸಮಾಜಕ್ಕೆ ಸ್ಪಷ್ಟವಾದ ನೇರ ನುಡಿಯ ಒಂದು ದೊಡ್ಡ ಮಟ್ಟದ ಸಂದೇಶ ಕೊಡುವಂತಾಗ್ಲಿ. ಬ್ರಹ್ಮಶ್ರೀ ನಾರಾಯಣ ಗುರು ತತ್ವ ಆದರ್ಶಗಳು ಇವತ್ತು ಸರ್ವರಿಗೂ ಕೂಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಆಳ್ವೆಯಲ್ಲಿ ಇವತ್ತು ಒಂದು ಸಾಮರಸ್ಯದ ಸಮಾಜ 100 ವರ್ಷಗಳ ಹಿಂದೆ ಆ ಒಂದು ಕಾರ್ಯಕ್ರಮವನ್ನು ಬಹುಶಃ ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಂಡು ಮಾತಾಡಿದ ಸಂದರ್ಭ ನಾನು ಪುಸ್ತಕದವ್ರು ನೋಡಿದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರುದಲ್ಲಿ ಮಾತನ್ನು ಹೇಳ್ತಾರೆ, ನಾನು ಇಲ್ಲಿ ಎಲ್ಲಾ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗ ಕರೆಸಿಕೊಂಡು ಇಲ್ಲಿ ನಾನು ಚರ್ಚೆ ಮಾಡುದು ಅದು ನನ್ನ ಧರ್ಮ ದೊಡ್ಡದು, ನಿಮ್ಮ ಧರ್ಮ ಸಂದು, ನೀವು ದೊಡ್ಡವು, ನಾನು ಸಲ್ಲಿದ್ದು ಅದನ್ನು ಚರ್ಚೆ ಮಾಡ್ಲಿಕ್ಕೆ ಕರೀಲಿಲ್ಲ. ಇಲ್ಲಿ ನಾನು ಕರೆದದ್ದು ನಿಮ್ಮ ಧರ್ಮ ನಾನು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಧರ್ಮ ನೀವು ಅರ್ಥ ಮಾಡಿಕೊಳ್ಬೇಕು, ಪರಸ್ಪರ ಪ್ರೀತಿ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ 100 ವರ್ಷಗಳ ಹಿಂದೆ ಕೊಟ್ಟಂತ ಕಡೆದು
ಕೊಡುಗೆ ಮತ್ತು ಕರೆ ಈಗಲೂ ಕೂಡ ನಮ್ಗೆಲ್ಲರಿಗೂ ಕೂಡ ಅತ್ಯಗತ್ಯ ಹೇಳಲಿಕ್ಕೆ ಬಯಸ್ತೀನಿ. ಆ ಒಂದು ಧಾರ್ಮಿಕ ಸಮಾವೇಶದ 100ನೇ ವರ್ಷದ ಕಾರ್ಯಕ್ರಮ ರೋಮಿನಲ್ಲಿ ಹಿಂದಿನ ಪೋಪ್ ಅವರು ಇವತ್ತು ಪ್ರಾರಂಭ ಮಾಡಿದ್ರು. ಅದರಲ್ಲಿ ನಾನು ಇವತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅಲ್ಲಿ ಕೂಡ ಮಾತಾಡೋ ಅವಕಾಶ ಕೂಡ ದೇವರಿಗೆ ಒದಗಿಸಿ ಕೊಟ್ಟಿದ್ರೆ ಅದು ಕ್ಷೇತ್ರದ ಮೊದಲೆಲ್ಲ ನಿಮ್ಮೆಲ್ಲ ಆಶೀರ್ವಾದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ ಇದೀಗ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಇವತ್ತು ಬಹುಶಃ ನಮ್ಗೆ ಸಭಾಧ್ಯಕ್ಷ ಸ್ಥಾನದ ಕೂತ್ಕೊಂಡ ಅವಕಾಶ ಇತ್ತು ಮಾಡಿಕೊಟ್ಟಿದ್ರಿ. ಬಹುಶಃ ಯಾವಾಗಲೂ ನಮ್ಮ ತಂದೆ ತಾಯಿ ಜೊತೆ ನಮ್ಮ ಜನರ ಜೊತೆ ನಮ್ಮ ಜನಾರ್ದನ ಪೂಜೆ ಎಲ್ಲ ನಮ್ಮ ಮಿತ್ರ ಅವರ ಜೊತೆ ಇದ್ದಂತೆಲ್ಲವರ ಅವರ ವಿಶೇಷವಾದ ಆ ಒಂದು ಸಹಕಾರ ಮಾರ್ಗದರ್ಶನ ಇವತ್ತು ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಿಕೊಳ್ತಾ ಈ ಕ್ಷೇತ್ರ ಇನ್ನಷ್ಟು ಬೇರೆ ಬೇರೆ ರೀತಿಯಿಂದ ಬೆಳಗುವಂತ ಅವಕಾಶ ಆಗಲಿ. ನಾನು ಮಾತಾಡೋದು ಬಹಳಷ್ಟು ಇವತ್ತು ಶೈಕ್ಷಣಿಕ ಕ್ಷೇತ್ರಗಳು ಇನ್ನಿತ ಹಲವಾರು ಬಹಳಷ್ಟು ಇರುತ್ತಿದೆ. ಅದ್ರ ಇನ್ನೆಷ್ಟು ಬೆಳಗಲಿ. ನಾವು ಒಂದು ಸೋದರನಾಗಿ ಮುಂದೆ ನಿಂತು ಎಂಬರಾಗಿ ಯಾವ ರೀತಿಯ ಸಹಕಾರದಲ್ಲಿ ಬೇಕಾ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಿಂತು ಮುಂದೆ ತಕೊಂಡು ಹೋಗುವಂತ ಅವಕಾಶ ಆಗ್ತದೆ. ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ, ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರ ಅವರ ಕೈ ಹಿಡಿದು ಮುಂದೆ ತಕೊಂಡು ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳುವಂತ ನಾನು ಕೇಳಿಕೊಳ್ತಾ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆಶೀರ್ವಾದ ಸಾಕನ್ನು ಬೇಡಿಕೊಂಡು ಮತ್ತೊಮ್ಮೆ ನಿಮ್ಗೆ ನಾನು ವಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು ಸರ್. ವಿಧಾನಸಭೆಯಲ್ಲಿ ಕನ್ನಡದೊಂದಿಗೆ ತುಳುವನ್ನು ಕೂಡ ಮಾತಾಡಿ ನಮಗೆಲ್ಲರಿಗೂ ಮತ್ತಷ್ಟು ನೀವು ಹತ್ತಿರ ಆಗಿದ್ದೀರಿ. ನಿಮ್ಗೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಸರ್. ಇದೀಗ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮತ್ತೊಂದು ಸಾಧಕರಿಗೆ ದಸರಾದ ಗೌರವ ಸಮ್ಮಾನ ನೀಡುವಂತಹ ಹೊತ್ತು. ಅನಾರೋಗ್ಯ ಸರಿಯಾಗೋದಕ್ಕೆ ನಮ್ಗೆ ಮದ್ದು ಎಷ್ಟು ಮುಖ್ಯವೋ ವೈದ್ಯರ ಮನಸ್ಸು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಕರುಣೆ, ಸಾಧನೆ, ತ್ಯಾಗಗಳ ಮೂಲಕ ಹೆಸರುವಾಸಿಯಾಗಿ ಲೇಡಿ ಗೋಶನ್ ಆಸ್ಪತ್ರೆಯ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಸಾಧಕರು ಡಾಕ್ಟರ್ ದುರ್ಗಾಪ್ರಸಾದ್ ಎಂ.ಆರ್. ಸರ್ ಅವರು ಅವರನ್ನ ಸನ್ಮಾನದ ಪೀಠಕ್ಕೆ ಗೌರವ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಗೌರವ ಅವರಿಗೆ ಅರ್ಪಣೆಯಾಗ್ಲಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಬದುಕಿನ ಚಿತ್ರಣ ಇದೀಗ ನಿಮ್ಮ ಎಡಭಾಗ ಮತ್ತು ಹಿಂಭಾಗದಲ್ಲಿರುವಂತಹ ಪರದೆಯ ಮೇಲೆ. ರೋಗಿಯ ನೋವಿಗೆ ಕೇವಲ ಮದ್ದು ಔಷಧಿಯಲ್ಲ, ವೈದ್ಯರ ಹೃದಯದ ಕರುಣೆ ಕೂಡ. ಅಂತಹ ಕರುಣೆ, ಸೇವೆ, ತ್ಯಾಗಗಳ ಪ್ರತಿರೂಪವೇ ಡಾಕ್ಟರ್ ದುರ್ಗಾಪ್ರಸಾದ್ ಎಂ.ಆರ್. ಬಂಟ್ವಾಳದ ನೆಲೆಯಿಂದ ಪ್ರಾರಂಭವಾದ ಇವರ ಪಯಣ ಮೈಸೂರಿನ ವೈದ್ಯಕೀಯ ಸೇವೆಯಿಂದ ಮಂಗಳೂರು ತನಕ ವಿಸ್ತಾರಗೊಂಡಿತು. ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ದಶಕಗಳ ಕಾಲ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿ ಸಮಾಜಕ್ಕೆ ಅಮೂಲ್ಯ ಕೊಡುಗೆಯನ್ನ ನೀಡಿದ್ದಾರೆ. ರೋಗಿಯ ನೋವನ್ನ ಅರಿತು ಸಮಾಧಾನ, ಧೈರ್ಯವನ್ನು ತುಂಬಿ ಕುಟುಂಬದ ಮುಖದಲ್ಲಿ ನಗು ಮೂಡಿಸುವುದು ಇವರ ಸೇವೆಯ ಗುರುತು. 1 ಲಕ್ಷಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿದ ಅನುಭವ, ಸಾವಿರಾರು ತಾಯಿ ಮಕ್ಕಳ ಜೀವನದಲ್ಲಿ ಬೆಳಕು ತಂದ ಸಾಧನೆ. ಇದು ಕೇವಲ ಅಂಕಿ ಅಂಶವಲ್ಲ, ಮಾನವೀಯತೆಗೆ ಇವರು ಬರೆದ ಕಾವ್ಯ. ಇವರ ಪರಿಶ್ರಮದಿಂದ ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಇಂದು ದೇಶವ್ಯಾಪಿ ಖ್ಯಾತಿ ಪಡೆದಿದೆ. ತಾಯಿ ಮಕ್ಕಳ ಆರೋಗ್ಯ ಸೇವೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದವರು ಇವರೇ. ಸಾರ್ವಜನಿಕ ಆಸ್ಪತ್ರೆಯ ಸೇವೆಯಲ್ಲಿ ಗುಣಮಟ್ಟದ ಮಾನದಂಡವನ್ನು ನಿರ್ಮಿಸಿ ಅನೇಕರಿಗೆ ಆಶಾಕಿರಣವಾಗಿರುವ ಲೇಡಿ ಗೋಶನ್ ಇಂದು ಜನರ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವೈದ್ಯಕೀಯ ಸೇವೆ ಮಾತ್ರವಲ್ಲ, ಆರೋಗ್ಯ ಜಾಗೃತಿ ಹರಡುವಲ್ಲಿ, ಸಾಹಿತ್ಯ ರಚನೆಯಲ್ಲಿ, ಕವನಗಳಲ್ಲಿ, ಪ್ರೇರಣಾದಾಯಕ ಭಾಷಣಗಳಲ್ಲಿ ಇವರ ಪಾತ್ರ ವಿಶಿಷ್ಟ. ಸರಳತೆ, ಸಜ್ಜನಿಕೆ, ಎಲ್ಲರೊಡನೆ ಬೆರೆಯುವ ವಿಶಾಲ ಮನೋಭಾವ ಹಾಗೂ ಸಮಾಜ ಸೇವೆಯ ಪ್ರಬುದ್ಧತೆ ಇವರ ಜೀವನದ ಮಂತ್ರ. ವೈದ್ಯಕೀಯ ಸೇವೆಗೂ ಸಮಾಜ ಸೇವೆಗೂ ಮಾನವೀಯತೆಯ ಶ್ರೇಷ್ಠ ಮಾದರಿಗೂ ಇವರ ಬದುಕು ಒಕ್ಕಣೆಯಂತಿದೆ. ನಿಮ್ಮ ಸೇವಾ ಪಯಣ ಇನ್ನಷ್ಟು ಜನಮನದಲ್ಲಿ ಬೆಳಕು ಹರಿಸಿ ಸಮಾಜಕ್ಕೆ ಪ್ರೇರಣೆ ನೀಡಲಿ ಎಂಬ ಆಶಯದೊಂದಿಗೆ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ದಸರಾದ ಭವ್ಯ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ನಿಮಗಿದು ಸಮರ್ಪಿಸುತ್ತಿದ್ದೇವೆ ದಸರಾ ಗೌರವ ಸಮ್ಮಾನ್ 2025 ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ಅಭಿವೃದ್ಧಿಯ ರೂವಾರಿಗಳಾಗಿರುವಂತಹ ಡಾಕ್ಟರ್ ದುರ್ಗಾಪ್ರಸಾದ್ ಎಂ.ಆರ್. ಅವರಿಗೆ ನಮ್ಮೆಲ್ಲರ ಚಪ್ಪಾಳೆಯ ಗೌರವ ಕೂಡ ಅರ್ಪಣೆಯಾಗ್ಲಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ.
ಡಾಕ್ಟರ್ ದುರ್ಗಾಪ್ರಸಾದ್ MR ಅವರಿಗೆ ದಸರಾ 2025ರಲ್ಲಿ ಗೌರವದ ಅರ್ಪಣೆಯೊಂದಿಗೆ ಅರ್ಪಿಸ್ತಾ ಇದ್ದೇವೆ. ದಸರಾ ಸಮ್ಮಾನ್ 2025 ನಮ್ಮೆಲ್ಲರ ಚಪ್ಪಾಳೆಯ ಗೌರವ ಕೂಡ ಅದಕ್ಕೆ ಸೇರಿಕೊಳ್ಳಲಿ ಅಂತ ತಮ್ಮಲ್ಲಿ ಪ್ರೀತಿ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮುಂದಿನ ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕರಿಸಲಿಕ್ಕಿರುವಂತಹ ಮತ್ತೋರ್ವ ಸಾಧಕರನ್ನು ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುವಂತಹ ಹೊತ್ತು. ಭವಿಷ್ಯದ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಅರಿವು ಆಗ್ಬೇಕಾದ್ರೆ ಮೊದಲಾಗಬೇಕಾದ ಕಾರ್ಯ ಸಂಸ್ಕೃತಿಯ ಕಾಪಾಡುವಿಕೆ. ಈ ಮಹತ್ತರ ಕಾರ್ಯವನ್ನ ಸಂಶೋಧನೆಯ ಮೂಲಕ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸುವುದರೊಂದಿಗೆ ಸಮಾಜಕ್ಕೆ ಆದರ್ಶರಾದಂತಹ ಡಾಕ್ಟರ್ ತುಕಾರಾಮ ಪೂಜಾರಿ ಅವರಿಗೆ ಈ ಬಾರಿಯ ದಸರಾ ಸಮ್ಮಾನ್ 2025 ಅರ್ಪಿಸುವಂತಹ ಹೊತ್ತು ಇದೀಗ ಸನ್ಮಾನದ ಪೀಠಕ್ಕೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಸರ್. ಬದುಕಿನ ಚಿತ್ರಣವನ್ನ ಇದೀಗ ಪರದೆಯ ಮೇಲೆ ನೋಡ್ಕೊಂಡು ಬರೋಣ. ಸಂಸ್ಕೃತಿಯನ್ನ ಕಾಪಾಡುವುದೆಂದರೆ ಭವಿಷ್ಯದ ಪೀಳಿಗೆಗೆ ಬೆಳಕನ್ನ ಹಂಚುವುದು. ಈ ಮಾತಿನ ನಿಜವಾದ ಸಾಕ್ಷಿ ಇತಿಹಾಸಕಾರ, ಸಂಗ್ರಹಾಲಯದ ಸ್ಥಾಪಕ, ಸಂಸ್ಕೃತಿಯ ಸಂರಕ್ಷಣೆಯ ದೀಪಸ್ತಂಭ ಡಾಕ್ಟರ್ ತುಕಾರಾಮ ಪೂಜಾರಿ. 1959 ಜನವರಿ 5ರಂದು ಬಂಟ್ವಾಳ ತಾಲೂಕಿನ ಪೆರ್ನೆ ಗ್ರಾಮದಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ಕಲೆ, ನಾಟಕ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಚುರುಕಾಗಿ ತೊಡಗಿಸಿಕೊಂಡವರು. ತುಳು ಜನಪದ ನಾಟಕಗಳನ್ನು ಉಳಿಸಿ ಬೆಳೆಸಲು ಸಿಂಗಾರ ಮಂಗಳೂರು ಎಂಬ ನಾಟಕ ತಂಡವನ್ನ ಸ್ಥಾಪಿಸಿದರು. ಇತಿಹಾಸದ ವಿದ್ಯಾರ್ಥಿಯಾಗಿದ್ದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಾರಂಪರಿಕ ವಸ್ತುಗಳು ಮತ್ತು ಸ್ಮಾರಕಗಳು ಅಳಿದು ಹೋಗುತ್ತಿರುವುದನ್ನು ಕಂಡು 1995ರಲ್ಲಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯವನ್ನ ಸ್ಥಾಪಿಸಿದರು. ಅಂದಿನಿಂದ ಇಂದಿನವರೆಗೆ 3000ಕ್ಕೂ ಹೆಚ್ಚು ಪುರಾತನ ವಸ್ತುಗಳನ್ನು ಸಂಗ್ರಹಿಸಿ ಅನೇಕ ಸಂವಾದ, ಸಮ್ಮೇಳನ, ಗ್ರಂಥಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶ್ವ ತುಳು ಸಮಾವೇಶ, ತುಳುನಾಡಿನ ಸಿರಿಯನ್ನು ಉಳಿಸುವ ಕಾರ್ಯ ಮಾಡಿದ್ದಾರೆ. 2008 ಏಪ್ರಿಲ್ 3ರಂದು ಬಿಸಿ ರೋಡ್ನ ಸಂಚಯಗಿರಿಯಲ್ಲಿರುವ ತುಳು ಬದುಕು ಮ್ಯೂಸಿಯಂ ಅನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ ಅವರು 2011ರಲ್ಲಿ ರಾಣಿ ಅಬ್ಬಕ್ಕ ಕಲಾ ಗ್ಯಾಲರಿಯನ್ನ ಕಟ್ಟಿಕೊಟ್ಟರು. 2017ರಲ್ಲಿ ಸ್ಥಾಪಿಸಿದ SU ಪಣಿಯೂರಿ ಗ್ರಂಥಾಲಯ ಸಂಕೀರ್ಣದಲ್ಲಿ ನಾಣ್ಯ ಸಂಗ್ರಹಣವನ್ನು ಸ್ಥಾಪಿಸಿ ವಿಶ್ವವಿದ್ಯಾಲಯ ಮಾಡಬೇಕಾದ ಕಾರ್ಯವನ್ನ ಒಬ್ಬ ವ್ಯಕ್ತಿ ತಮ್ಮ ದೃಷ್ಟಿಕೋನದಿಂದ ಸ್ಥಾಪಿಸಿದ್ದಾರೆ ಎಂದು ದಿ ಹಿಂದೂ ಪತ್ರಿಕೆಯೇ ಇವರನ್ನು ಶ್ಲಾಘಿಸಿದೆ. 30 ವರ್ಷಗಳ ಅಧ್ಯಾಪನ ಸೇವೆ, ಹಂಪಿ ವಿಶ್ವವಿದ್ಯಾಲಯದಿಂದ ಪಡೆದ PhD, ವಿದೇಶದಲ್ಲಿ ನೀಡಿದ ಉಪನ್ಯಾಸಗಳು, ಮ್ಯೂಸಿಯಂ ಹೆರಿಟೇಜ್ ಸಲಹೆಗಾರನಾಗಿ ನೀಡಿದ ಸೇವೆ, ಕರ್ನಾಟಕ ತುಳು ಅಕಾಡೆಮಿಯ ಸದಸ್ಯತ್ವ ಇವುಗಳೆಲ್ಲವೂ ಅವರ ಅಸಾಮಾನ್ಯ ಪಯಣದ ಹೆಜ್ಜೆ ಹೊರತು ಅನೇಕ ಗೌರವ ಪ್ರಶಸ್ತಿಗಳನ್ನು ಸೇರಿಸಿಕೊಂಡಿರುವ ಡಾಕ್ಟರ್ ತುಕಾರಾಮ ಪೂಜಾರಿ ಅವರು ಕಲೆ ಸಂಸ್ಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎಂಬ ನಂಬಿಕೆಗೆ ಜೀವಂತ ಸಾಕ್ಷಿಯಾಗಿದ್ದಾರೆ. ನಿಮ್ಮ ಈ ಸಾಧನೆ ಸೇವೆಯನ್ನು ಗುರುತಿಸಿ ಗೌರವಿಸಿ ಅಭಿನಂದಿಸುತ್ತಾ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿಯ ಭವ್ಯ ದಸರಾದ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ನಿಮಗಿದು ಅರ್ಪಿಸುತ್ತಿದ್ದೇವೆ. ದಸರಾ ಗೌರವ ಸನ್ಮಾನ 2025. ಡಾಕ್ಟರ್ ತುಕಾರಾಮ ಪೂಜಾರಿ ಅವರಿಗೆ ಪ್ರೀತಿಯ ಗೌರವವನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಸರಾ ಗೌರವ ಸಮ್ಮಾನ್ 2025 ಡಾಕ್ಟರ್ ತುಕಾರಾಮ ಪೂಜಾರಿ ಅವರಿಗೆ ಅರ್ಪಿಸುತ್ತಿದ್ದೇವೆ ನಮ್ಮೆಲ್ಲರ ಚಪ್ಪಾಳೆಯ ಗೌರವದೊಂದಿಗೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಗೌರವ ಅರ್ಪಿತವಾಗಲಿ. ದಸರಾ ಗೌರವ ಸಮ್ಮಾನ 2025 ಸ್ವೀಕರಿಸುತ್ತಿರುವ ಡಾಕ್ಟರ್ ತುಕಾರಾಮ ಪೂಜಾರಿ ಸರ್ ಅವರಿಗೆ ಅಭಿನಂದನೆಗಳು, ವಂದನೆಗಳನ್ನ ಅರ್ಪಿಸ್ತಾ ಇದನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿದ್ದಂತಹ ಆರೋಗ್ಯ ಸಚಿವರು, ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರು ಶುಭ ಹಾರೈಕೆಯ ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಇರತಕ್ಕಂಥ ಈ ಅತ್ಯಂತ ವೈಭವ ಪೂರ್ವಕವಾದಂಥ ಮಂಗಳೂರು ದಸರಾ ಸಮಾರಂಭದ ವೇದಿಕೆ ಮೇಲೆ
ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರಾದಂಥ ಈ ಒಂದು ಸ್ಥಳವನ್ನ ಇದಕ್ಕೆ ಹೊಸ ಒಂದು ಜೀವವನ್ನು ಕೊಟ್ಟು ಪುನಶ್ಚೇತನವನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರೇ ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೂ ಇದೇ ಜಿಲ್ಲೆಯ ಈ ಮಂಗಳೂರು ಜಿಲ್ಲೆಯ ಸುಪುತ್ರರು ಹಾಗೂ ನನ್ನ ಆತ್ಮೀಯರು ಕೂಡ ಆದಂಥ ಯು ಟಿ ಖಾದರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾದಂಥ ಕ್ಯಾಪ್ಟನ್ ಚೌಟಾ ಅವರೇ ಹಾಗೂ ನಮ್ಮ ಮತ್ತೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, ಮಾಜಿ ಸಚಿವರು ಹಿರಿಯರಾದಂಥ ರಮನಾಥ್ ರೈ ಅವರೇ ಹಾಗೂ ನಮ್ಮ ಈ ಒಂದು ಏನು ಗೋಕರ್ಣ ಕ್ಷೇತ್ರದ ಸಮಿತಿಯ ಅಧ್ಯಕ್ಷರಾದಂಥ ಸೋಮಸುಂದರ್ ಅವರೇ ಹಾಗೂ ಉರ್ಮಿಳಾ ರಮೇಶ್ ಅವರೇ, ಪದ್ಮರಾಜ್ ಪೂಜಾರಿ ಅವರೇ, ಮಾಧವ್ ಸುವರ್ಣ ಅವರೇ ಹಾಗೂ ಎಲ್ಲ ಬಂದಿರತಕ್ಕಂಥ ಹಿರಿಯರೇ, ಸಹೋದರ ಸಹೋದರಿಯರೇ, ಭಕ್ತಾದಿಗಳೇ ಮತ್ತು ಮಾಧ್ಯಮ ಮಿತ್ರರೇ, ಈ ನವರಾತ್ರಿ ಮಹೋತ್ಸವ ಮಂಗಳೂರಿನಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯತಕ್ಕಂಥದ್ದಕ್ಕೆ ಮೂಲ ಕಾರಣಕರ್ತರಾದವರು ನಮ್ಮ ಜನಾರ್ದನ್ ಪೂಜಾರಿ ಅವರು. ಅವರು ಏನು ಈ ಒಂದು ಗೋಕರ್ಣ ಕ್ಷೇತ್ರವನ್ನ ಇದಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿ ಇಲ್ಲಿ ಈ ಒಂದು ಸುಂದರವಾದಂಥ ವಾಸ್ತುಶಿಲ್ಪ ಇರತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿ ಮತ್ತು ಇದರ ಒಂದು ಅಭಿವೃದ್ಧಿಗೆ ತಮ್ಮ ಒಂದು ಜೀವನದ ಒಂದು ಅವರ ಒಂದು ಅತ್ಯಂತ ಮಹತ್ತರವಾದಂಥ ಸೇವೆ ಅಂತ ಅವರು ಅದನ್ನ ಭಾವಿಸಿ ಇವತ್ತೇನು ನಿರ್ಮಾಣ ಆಗಿದೆ, ಇದು ಮಂಗಳೂರಿಗೇನೆ ಒಂದು ವಿಶೇಷವಾದಂಥ ಒಂದು ಈ ದಸರಾ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದೆ. ಬಹುಶಃ ಕರ್ನಾಟಕದಲ್ಲಿ ನಾವೆಲ್ಲ ಮೈಸೂರು ದಸರಾ ಅಂತ ಮಾತಾಡ್ತೀವಿ. ಅದೇ ರೀತಿಯಾಗಿ ಕೊಡಗಿನಲ್ಲೂ ಕೂಡ ಮಡಿಕೇರಿಯಲ್ಲಿ ದಸರಾದ ಬಗ್ಗೆ ಹೆಚ್ಚು ಅದಕ್ಕೆ ಜನ ಅದ್ರ ಬಗ್ಗೆನೂ ಮಾತನಾಡ್ತಾರೆ. ಆದ್ರೆ ನನ್ಗನ್ಸುತ್ತೆ ಈಗ ಯಾವ ರೀತಿಯಾಗಿ ಇಲ್ಲಿ ಮಂಗಳೂರಿನಲ್ಲಿ ದಸರಾ ಮಹೋತ್ಸವ ಆಚರಣೆ ನಡೀತಾ ಇದೆ, ಇದು ಬರುವಂತ ದಿವಸಗಳಲ್ಲಿ ಅದೇ ಪ್ರಮಾಣದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಇಲ್ಲಿಯ ಮಂಗಳೂರಿನ ದಸರಾವನ್ನು ನೋಡ್ತಕ್ಕಂಥದ್ದಕ್ಕೆ ಆಗಮಿಸೋದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ, ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆಂದ್ರೆ ಇಲ್ಲಿ ಏನೇ ಮಾಡಿದ್ರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬಹಳ ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ಅರ್ಥ ಇರುವಂತ ರೀತಿಯಲ್ಲಿ ಅನೇಕ ಬೇರೆ ಬೇರೆ ಚಟುವಟಿಕೆಗಳು, ಯಾಕೆಂದ್ರೆ ಈ ಒಂದು ಭೂಮಿಯಲ್ಲಿ ಇದ ಒಂದು ಸಾಂಸ್ಕೃತಿಕ ಒಂದು ಕೇಂದ್ರ ಇದೆ. ಎಲ್ಲ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಈ ಒಂದು ಜಿಲ್ಲೆ ಇದರಲ್ಲಿ ತಮ್ಮ ಒಂದು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಅಂಶ ಇದು. ಅದರಿಂದ ಇಲ್ಲಿ ನಾವೇನು ಹೊಸದಾಗಿ ಕಲಿಯಬೇಕಾಗಿ ಏನಿಲ್ಲ, ಇಲ್ಲಿರುವಂಥದ್ದನ್ನೇ ನಾವು ಸರಿಯಾದ ರೀತಿಯಾಗಿ ಅದನ್ನ ನಾವು ಪ್ರದರ್ಶನ ಮಾಡಿದಾಗ ಮತ್ತು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಲೆಗಳನ್ನ ಕಲಾ ತಂಡಗಳನ್ನ ಇಲ್ಲಿಗೆ ಆಹ್ವಾನವನ್ನು ನೀಡಿ ಅದನ್ನು ಕೂಡ ಇಲ್ಲಿ ನಾವು ಪರಿಚಯ ಮಾಡಿದಾಗ ಖಂಡಿತವಾಗಿಯೂ ಈ ಒಂದು ದಸರಾ ಇನ್ನೂ ಹೆಚ್ಚು ದೊಡ್ಡ ಮೆರುಗನ್ನ ಇದಕ್ಕೆ ದೊರಕಿಸ್ತದೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಈ ವರ್ಷ ನಮ್ಮ ಸನ್ಮಾನ್ಯ ಪೂಜಾರಿ ಸಾಹೇಬರು ಬಹಳ ಅವರು ಮಾತನಾಡಿದ್ರು ಮತ್ತು ಬಹಳ ಅವರ ಒಂದು ಭಾವನಾತ್ಮಕವಾಗಿ ಮಾತಾಡಿದ್ರು. ಅವರಲ್ಲಿ ಇದ್ದಂತ ಒಂದು ಏನು ಕಳಕಳಿ ಇದೆ, ಭಾವನೆಗಳಿದೆ, ಅವರ ಒಂದು ಕಮಿಟ್ಮೆಂಟ್ ಏನಿದೆ, ಅವರ ಮಾತುಗಳಿಂದ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಅವರು ಈ ಒಂದು ಜಾಗದ ಬಗ್ಗೆ ಅವರು ಹಂಚ್ಕೊಂಡಿದ್ದಾರೆ ಮತ್ತು ಅದರಲ್ಲಿ ವಿಲೀನರಾಗಿದ್ದಾರೆ ಅಂತ. ಅದೇ ರೀತಿ ಖಾದರ್ ಸಾಹೇಬರು ಕೂಡ ಮಾತನಾಡಿ ಬಹಳ ಚೆನ್ನಾಗಿ ಇವತ್ತು ಸ್ಪೀಕರ್ ಸಾಹೇಬರು ಮಾತನಾಡಿದ್ರು. ಯಾವ ರೀತಿಯಾಗಿ ನಾವು ವಿಶಾಲ ಮನೋಭಾವದಿಂದ ಇವತ್ತು ಇದು ದಸರಾ ಅಂತ ಹೇಳಿದಾಗ ಇದು ಒಂದ್ ರೀತಿ ನಮ್ಮ ಹಿಂದೂ ಧರ್ಮದ ಒಂದು ಹಬ್ಬದ ಆಚರಣೆ ಆಗಿದ್ರು ಕೂಡ ಇದು ಒಂದ್ ರೀತಿ ನಾಡಿನ ಹಬ್ಬ ಅಂತ ನಾವು ಎಲ್ಲರೂ ಕೂಡ ಭಾವಿಸ್ಕೊಳ್ತಕ್ಕಂತ ಒಂದು ಹಬ್ಬ ಆಗಿದೆ. ಯಾಕೆಂದ್ರೆ ಇದರಲ್ಲಿ ಅನೇಕ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೇರೆ ಬೇರೆ ಕ್ರೀಡೆ ಕಾರ್ಯಕ್ರಮಗಳು ಮತ್ತೆ ಎಲ್ಲವನ್ನು ಕೂಡ ಇವತ್ತು ಸೇರ್ಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಾಗಿದೆ. ಎಲ್ಲರೂ ಕೂಡ ಇದರಲ್ಲಿ ನೋಡ್ಬೇಕು, ಭಾಗವಹಿಸ್ಬೇಕು ಮತ್ತು ಇದರ ಆನಂದ ಪಡ್ಕೋಬೇಕು ಅಂತ ಹೇಳಿ ಜನ ಎಲ್ಲ ಕಡೆಯಿಂದ ಬರ್ತಾರೆ. ಇದು ನಮ್ಮ ದೇಶದ ಒಂದು ಅತ್ಯಂತ ಒಂದು ನಮ್ಮ ದೇಶದ ಒಂದು ನಮ್ಮ ದೇಶದಲ್ಲಿರುವಂತ ಒಂದು ಮೂಲವಾದಂತ ಒಂದು ಅಂಶ ಇದು. ಯಾಕಂದ್ರೆ ಇವತ್ತು ನಾವು ನೋಡ್ತೀವಿ ನಮ್ಮ ದೇಶದಲ್ಲಿ ಈ ಒಂದು ಪ್ರಾಚೀನ ದೇಶ ಬಹುಶಃ ವಿಶ್ವದಲ್ಲೇ ಯಾವುದೇ
ಇಂಥ ಪ್ರಾಚೀನ ಧರ್ಮಗಳು ಉಳ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ಧರ್ಮಗಳಿಗೆ ಪರಿವರ್ತನೆ ಆಗಿದೆ. ನಮ್ಮ ದೇಶದಲ್ಲಿ ಯಾಕೆ ಈ ಪ್ರಾಚೀನತೆ ಇವತ್ತು ಕೂಡ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇವಸ್ಥಾನ ಮತ್ತು ನಮ್ಮ ಧರ್ಮದ ಸುತ್ತ ನಮ್ಮ ಎಲ್ಲ ಬೇರೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಕೂಡ ಜೋಡಿಸ್ಕೊಂಡಿದ್ದೇವೆ. ಈಗ ಒಂದು ದೇವಸ್ಥಾನ ಅಂತ ಹೇಳಿದ ತಕ್ಷಣ ಕೇವಲ ದೇವರ ಪೂಜೆ ಮಾಡೋದು ಒಂದೇ ಇಲ್ಲ, ಅದ್ರ ಜೊತೆಯಲ್ಲಿ ನಾಟಕ ಇರ್ತದೆ, ಅದ್ರ ಜೊತೆಯಲ್ಲಿ ಸಂಗೀತ ಇರ್ತದೆ, ಅದ್ರ ಜೊತೆಯಲ್ಲಿ ನೃತ್ಯ ಇರ್ತದೆ, ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಜೋಡಿಸ್ಕೊಂಡಿರೋದ್ರಿಂದ ಅದು ನಮ್ಮ ಬದುಕಿನ ಒಂದು ಅಂಗಭಾಗ. ದೇವಸ್ಥಾನ ಮತ್ತು ಧಾರ್ಮಿಕ ಚಟುವಟಿಕೆಗಳು ಕೇವಲ ದೇವರ ಪೂಜೆ ಮಾಡಿ ಆಧ್ಯಾತ್ಮಿಕ ಒಂದು ವಿಚಾರ ಮಾತ್ರ ಅಲ್ಲ, ಅದು ನಮ್ಮ ಬದುಕಿನಲ್ಲಿ ಸೇರ್ಕೊಂಡು ಹೋಗಿರುವಂತದ್ದು ಆಗಿರುತ್ತೆ. ಆದ್ರಿಂದಲೇ ಇವತ್ತು ನಮ್ಮ ದೇಶದಲ್ಲಿ ಇಷ್ಟೊಂದು ಆಳವಾಗಿ ಈ ಒಂದು ಧಾರ್ಮಿಕ ಭಾವನೆಗಳು ಮತ್ತು ಧಾರ್ಮಿಕ ಆಚರಣೆಗಳು ಇರುವಂತದ್ದು. ಇವತ್ತು ಎಷ್ಟು ಸುಂದರವಾಗಿ ಇವತ್ತು ಈ ಹಬ್ಬ ನಡೀತಾ ಇದೆ. ಇದು ನೋಡಿದಾಗ ಇದೇ ನಮ್ಮ ದೇಶದ ಒಂದು ಶಕ್ತಿ. ಅಂದ್ರೆ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ಎಲ್ಲವನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ನಮ್ಮ ದೇಶ ಇವತ್ತು ಬೆಳೆದಿದೆ, ಬೆಳೀತಾ ಇದೆ. ಮತ್ತು ಇದನ್ನ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಎಲ್ಲರನ್ನು ಕೂಡ ನಾವು ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವವನ್ನ ನೋಡ್ಕೊಂಡು ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗೋದಿಲ್ಲ. ಇವತ್ತು ಈಗಾಗಲೇ ನಮ್ಮ ಸ್ಪೀಕರ್ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಕಡೆಯಿಂದನೂ ಕೂಡ ಈ ವರ್ಷ ಇಲ್ಲಿಗೆ ಸರ್ಕಾರದಿಂದನೂ ಕೂಡ ಅನೇಕ ಕಲಾ ತಂಡಗಳನ್ನ ನೀಡ್ತಕ್ಕಂಥದ್ದು ಕೂಡ ಮಾಡಿದೀವಿ. ಅವರೆಲ್ಲರೂ ಕೂಡ ಬಂದು ದಸರಾ ಮಹೋತ್ಸವದಲ್ಲಿ ನಮ್ಮ ಸರ್ಕಾರದಿಂದನೇ ಅದಕ್ಕೆ ಸ್ಪಾನ್ಸರ್ ಮಾಡಿದ್ವಿ. ಕಲಾ ತಂಡಗಳನ್ನ ನಾವು ಕಳಿಸ್ಕೊಡ್ತಾ ಇದೀವಿ. ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಬರುವ ವರ್ಷದಿಂದ ರಾಜ್ಯ ಸರ್ಕಾರದಿಂದನೇ ಇದಕ್ಕೆ ಪ್ರತ್ಯೇಕವಾದ ಅನುದಾನವನ್ನು ಕೊಟ್ಟು ಈ ದಸರಾ ಮಹೋತ್ಸವನ ಇನ್ನೂ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಆಗ್ತಕ್ಕಂಥದ್ದಕ್ಕೆ ನಾವು ಮಾಡ್ಬೇಕು. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ, ಸ್ಪೀಕರ್ ಅವರು ಇದ್ದೇ ಇದ್ದಾರೆ, ಅವರು ಕೂಡ ಖಂಡಿತ ಮಾತಾಡ್ತಾರೆ. ಬರುವ ವರ್ಷದಿಂದ ನಾವು ಯಾವ ರೀತಿಯಾಗಿ ಮೈಸೂರಿಗೆ ಮತ್ತು ಮಡಿಕೇರಿಗೆಲ್ಲ ಅನುದಾನಗಳು ಕೊಡ್ತೀವಿ, ಅದೇ ರೀತಿಯಾಗಿ ಇವತ್ತು ಮೈಸೂರು ದಸರೆಗೂ ಕೂಡ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಖಂಡಿತವಾಗಿಯೂ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಒಂದು ಭರವಸೆಯನ್ನ ನಿಮಗೆ ಹೇಳ್ತಾ ಇದ್ದೀನಿ. ಇದು ಖಂಡಿತವಾಗಿಯೂ ಒಂದು ಒಳ್ಳೆಯ ಹೆಜ್ಜೆ ಆಗುತ್ತೆ ಅಂತ ಹೇಳಿ, ಇವತ್ತು ತಮ್ಮೆಲ್ಲರೂ ಕೂಡ ಈ ಒಂದು ಸುಂದರ ಸಮಾರಂಭದಲ್ಲಿ ನನಗೆ ಕೂಡ ಭಾಗವಹಿಸಿದ ಅವಕಾಶ ಸಿಕ್ಕಿದೆ. ಇಲ್ಲಿ ಉಸ್ತುವಾರಿ ಸಚಿವನಾಗಿ ಇಲ್ಲಿಗೆ ಈ ಒಂದು ಕುದ್ರೋಳಿಗೆ ಬರುವಂತ ಅನೇಕ ಬಾರಿ ಬಂದಿದ್ದೇನೆ. ನಮ್ಮ ಪದ್ಮರಾಜ್ ಅವರು ನನಗೆ ಆವಾಗ ಆಹ್ವಾನ ನೀಡ್ತಾನೆ ಇರ್ತಾರೆ. ಈಗ ಮತ್ತೊಮ್ಮೆ ಇವತ್ತು ಬಂದು ನಿಮ್ ಜೊತೆಯಲ್ಲಿ ಪಾಲ್ಗೊಂಡಿದ್ದೇನೆ. ಒಂದು ಅವಕಾಶ ಸಿಕ್ಕಿರುವಂತದ್ದು ಇದು ನನ್ನ ಪುಣ್ಯ ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಂಧುಗಳೇ, ಇವತ್ತು ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಸದರಾಗಿರುವಂತಹ ಶ್ರೀಯುತ KC ವೇಣುಗೋಪಾಲ್ ಅವರು ಬರಬೇಕಾಗಿತ್ತು. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅದನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ದೇವಸ್ಥಾನದ ಟ್ರಸ್ಟಿಗಳಲ್ಲೋರ್ವರಾಗಿರುವಂತಹ ಶ್ರೀಮತಿ ಕೃತಿಂಡಿ ಅಮೀನ್ ಅವರಲ್ಲಿ ಪ್ರೀತಿಪೂರ್ವಕವಾಗಿ to be invited to an event of such cultural and spiritual significance, which stands as one of Karnataka's most cherished festivals. The Mangaluru Dasara, organized by Sri Gokarnatha Kshetra, is renowned for attracting lakhs of devotees each year who come to witness the grand processions, vibrant cultural performances, and the divine celebrations that embody the rich traditions of Karnataka. The temple's commitment to social welfare further elevates the event's significance, making it a beacon in unity and cultural pride. Regrettably, due to unforeseen emergencies and unavoidable commitments, I find myself unable to attend this year's celebrations. Please accept my sincere apologies for any inconvenience this may cause. My absence does not diminish the deep respect and admiration I hold for the Sri Gokarnatha Kshetra and its contributions to persevering and promoting our cultural heritage. I extend my warmest wishes for the resounding success of the Mangaluru Dasara and Navaratri Utsav 2025. I look forward to the opportunity to join you in future celebrations and witness the divine splendor of this remarkable festival. With regards, KC Venugopal. ನಮ್ಮ ಈ ಕಾರ್ಯಕ್ರಮದ ನೆನಪುವನ್ನ ಸ್ಮರಣೀಯವಾಗಿಸುವಂತಹ ನೆಲೆಯಲ್ಲಿ ಬಂದಿರುವಂತಹ ಎಲ್ಲ ಅತಿಥಿ ವರೇಣ್ಯರಿಗೂ ಕೂಡ ಸ್ಮರಣಿಕೆಯನ್ನ ನೀಡಿ ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀಯುತ ಪದ್ಮರಾಜ ಪೂಜಾರಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮನ್ನ ಸೇರಿಕೊಂಡಿರುವಂತಹ ಗಡಿನಾಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸೋಮಣ್ಣ ಬೇವಿನ ಮರದ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಸರ್, ನಿಮ್ಮ ಆಗಮನ ನಮ್ಗೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ. ಧನ್ಯವಾದಗಳು. ಇದೀಗ ಸೇರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ಮರಣಿಕೆಯ ಗೌರವವನ್ನ ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕೋಶಾಧಿಕಾರಿಗಳಿರುವಂತಹ ಶ್ರೀಯುತ ಪದ್ಮರಾಜ ಪೂಜಾರಿ ಸರ್ ಅವರಿಂದ.
ಸನ್ಮಾನ್ಯ ಗೌರವಾರ್ಪಣೆಯನ್ನ ನಿರ್ವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದರೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆರೋಗ್ಯ ಸಚಿವರು, ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದರೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಂಸದರಾಗಿರುವಂತಹ ಶ್ರೀಯುತ ಬ್ರಿಜೇಶ್ ಗೌಡ ಸರ್ ಅವರಿಗೆ ನಮ್ಮ ಗೌರವಾರ್ಪಣೆಯನ್ನ ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಮಾಜಿ ಸಚಿವರು ಹಿರಿಯರಾಗಿರುವಂತಹ ಶ್ರೀಯುತ ರಮನಾಥ್ ರೈ ಸರ್ ಅವರಿಗೆ ಪ್ರೀತಿಯ ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಮಂಜುನಾಥ್ ಭಂಡಾರಿ ಸರ್ ಅವರಿಗೆ ನಮ್ಮ ಒಂದು ಗೌರವಾರ್ಪಣೆಯನ್ನು ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದರೊಂದಿಗೆ ನಮ್ಮೊಂದಿಗೆ ಸೇರಿಕೊಂಡಂತಹ ಗಡಿನಾಡು ಪ್ರಾಧಿಕಾರದವರಿಗೂ ಕೂಡ ನಮ್ಮ ಒಂದು ಗೌರವಾರ್ಪಣೆಯನ್ನ ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ಧನ್ಯವಾದಗಳು. ಇದರೊಂದಿಗೆ ನಮ್ಮ ಇದರ ಉದ್ಘಾಟನಾ ಸಮಾರಂಭ ಮುಕ್ತಾಯಗೊಂಡಿದೆ. ಆಗಮಿಸದಿರುವಂತಹ ಎಲ್ಲ ಅತಿಥಿ ವರೇಣ್ಯರಿಗೂ, ನಮಗೆ ಈ ಕಾರ್ಯಕ್ರಮವನ್ನ ಅಂದಗಾಣಿಸಿದಂತಹ ನಮ್ಮ ಮಂಗಳೂರು ದಸರಾದ ರೂವಾರಿಗಳು, ಹಿರಿಯರಾಗಿರುವಂತಹ ಶ್ರೀಯುತ ಜನಾರ್ದನ ಪೂಜಾರಿ ಅವರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಸರ್. ಇದರೊಂದಿಗೆ ಕಾರ್ಯಕ್ರಮದ ಅಂದವನ್ನ ಹೆಚ್ಚಿಸಿದ ಅದೊಂದು ಈ ಬಾರಿಯ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಕೇಳಿದ್ರೆ, ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನ ನಾವು ಈ ಸರಿ ನೀಡ್ತಾ ಇದ್ದೇವೆ. ಆ ಕಾರ್ಯಕ್ರಮವನ್ನ ನಿರ್ವಹಿಸಿದ ಬಳಿಕವೇ ಇಂದಿನ ಉದ್ಘಾಟನಾ ಸಮಾರಂಭವನ್ನು ಮುಕ್ತಾಯಗೊಳಿಸುವ ಸೂಚನೆಯನ್ನ ನೀಡಿದ್ದಾರೆ. ಇಂದಿನ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನ ನಾವು ಅರ್ಪಿಸ್ತಿರುವಂತದ್ದು ಇದು 9 ದಿನಗಳು 9 ಮಹಿಳೆಯರಿಗೆ ನೀಡುವಂತಹ ಒಂದು ಅಪೂರ್ವವಾದ ಗೌರವದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 2 ಅಸಾಮಾನ್ಯ ಸ್ತ್ರೀಯರಿಗೆ ಆ ಗೌರವದ ಅರ್ಪಣೆಯನ್ನ ಮಾಡಿಯಾಗಿದೆ. ಇದೀಗ ಇಂದು ಈ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನ ಸ್ವೀಕರಿಸುತ್ತಿರುವವರು ಒಬ್ಬ ಮಹಾನ್ ಮಹಿಳೆ, ಒಬ್ಬಂಟಿಯಾಗಿದ್ದುಕೊಂಡು ವಿಶೇಷವಾಗಿ ಮೂಕ ಪ್ರಾಣಿಗಳನ್ನ ತಮ್ಮ ಮಕ್ಕಳಂತೆ ಸಾಕಿದಂತ ಒಬ್ಬ ಮಹಾನ್ ದೇವತೆ ಶಾಲೆಟ್ ಮೋನಿಸ್ ಅವರನ್ನ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಮೇಡಮ್, ನಿಮ್ಮೆಲ್ಲರ ಗೌರವದ ಚಪ್ಪಾಳೆ ಬರಲಿ ಶಾಲೆಟ್ ಅವರಿಗೆ. ಅವರ ಬದುಕಿನ ಚಿತ್ರಣ ಎಲ್ಲವನ್ನ ಕೂಡ ನಾವು ಮುಂದೆ ನೋಡೋಣ. ನಿಮ್ಮ ಗೌರವಾರ್ಪಣೆ ಇರಲಿ, ಗೌರವದ ಚಪ್ಪಾಳೆ ಇರಲಿ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಶಾಲೆಟ್ ಅವರಿಗೆ. ಶಾಲೆಟ್ ಪಿಂಟೋ, ಸೇವೆ ಮಾಡುವುದು ದೇವರನ್ನ ಕಾಣುವಂತೆ, ಸೇವೆಯೊಂದಿಗೆ ಜೀವಿಸುವುದು ಜೀವನವನ್ನ ಪವಿತ್ರಗೊಳಿಸುವಂತೆ ಎನ್ನುವ ನಂಬಿಕೆಯೊಂದಿಗೆ ಕಳೆದ 24 ವರ್ಷಗಳಿಂದ ಮೂಕ ಪ್ರಾಣಿಗಳ ಸೇವೆ ಮಾಡುತ್ತಿರುವ ದಯಾಮಯಿ ಇವರು. ಮಂಗಳೂರು ಜೆಫುವಿನ ನಿವಾಸಿಯಾಗಿ ಮೂಕ ಪ್ರಾಣಿಗಳಿಗಾಗಿ ಮದುವೆಯನ್ನೇ ತೊರೆದ ಇವರದು ಇಂದಿಗೂ ಒಂಟಿ ಜೀವನ. ಎಲ್ಲವೂ ಇದ್ದು ಏನನ್ನೂ ಮಾಡದವರ ನಡುವೆ ಇವರು ತಮ್ಮ ಮನೆಯಲ್ಲಿಯೇ ಆಹಾರವನ್ನು ತಯಾರಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿ ಆಟೋದಲ್ಲಿ ತೆರಳಿ ರೈಲ್ವೆ ಸ್ಟೇಷನ್, ಪೊಲೀಸ್ ವಸತಿ ಪ್ರದೇಶ, ಸರ್ಕಾರಿ ಆಸ್ಪತ್ರೆ ಹೀಗೆ ಹಲವಾರು ಕಡೆ ದಿನಕ್ಕೆ ಸುಮಾರು 250ಕ್ಕೂ ಹೆಚ್ಚು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀಡುತ್ತಾರೆ. ಅದಲ್ಲದೆ ತಮ್ಮ ಮನೆಯಲ್ಲಿಯೇ ಸುಮಾರು 50ಕ್ಕೂ ಹೆಚ್ಚು ನಾಯಿ ಬೆಕ್ಕುಗಳಿಗೆ ಆಶ್ರಯವನ್ನ ನೀಡಿದ್ದಾರೆ. ತುರ್ತು ಸಮಯದಲ್ಲಿ ಔಷಧಿಯನ್ನ ನೀಡಿ ಅನಾಥ ಪ್ರಾಣಿಗಳಿಗೆ ಆಶ್ರಯದಾತೆಯಾಗಿದ್ದಾರೆ. ತಮ್ಮ ಕುಟುಂಬದಿಂದ ದೂರವಾಗಿ ತಮ್ಮ ಬದುಕನ್ನೇ ಮೂಕ ಪ್ರಾಣಿಗಳಿಗಾಗಿ ಮುಡಿಪಾಗಿಟ್ಟು ಯಾವುದೇ ಪ್ರಚಾರದ ಅಪೇಕ್ಷೆಯನ್ನ ಬಯಸದೆ, ಪ್ರತಿಫಲ ನಿರೀಕ್ಷಿಸದೆ ನೀವು ಮಾಡುತ್ತಿರುವ ನಿಸ್ವಾರ್ಥ ಸೇವೆ
ಸಮಾಜಕ್ಕೆ ಆದರ್ಶ ಮತ್ತು ಪ್ರೇರಣೆಯಾಗಿದೆ. ನಿಮ್ಮ ಈ ಸೇವೆಯನ್ನ ವಿಶ್ವವಿಖ್ಯಾತ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ದಸರದ ಭವ್ಯ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಗುರುತಿಸಿ ಗೌರವಿಸುತ್ತಾ ಶ್ರೀ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿದ್ದು ಸಕಲವೂ ಸನ್ಮಂಗಳವಾಗಲಿ ಎಂಬ ಸದಾಶಯದೊಂದಿಗೆ ನಿಮಗಿದು ಸಮರ್ಪಿಸುತ್ತಿದ್ದೇವೆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025. ಇವರಿಗೆ ನಿನ್ನೆ ನಾವು ನೃತ್ಯದ ಗೌರವಾರ್ಪಣೆ ಅರ್ಪಿಸ್ತಾ ಇದ್ದೇವೆ. ಸಮರ್ಥ ನೇಸ್ರಾವ್ ಅವರಿಂದ ಸಂಗೀತದ ಗೌರವಾರ್ಪಣೆ. ಸಾಧನೆ ಪರಮ ಪದ ಸಾಧನೆ ಪರಮ ಪದ ಸಾಧನೆ ಪರಮ ಸುಖ ವಿನಯವೇ ಸಾಧನೆಗೆ ಶ್ರೀಕಾರ ತಪವೇ ಸಾಧನೆಯ ಓಂಕಾರ ಅಣುವಲಿ ಅಣುವೆಂಬ ಹರಿವೇದಾನಂದ ಗರಿ 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 ಗ ಸರಿ ಸರಿ ನಿ ಸರಿ ಸರಿ ಮರಿ 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 ಸರಿ ಸರಿ ಸಾಧನೆ ಪರಮ ಪದ ಪರಮ ಪದ ಪರಮ ಸುಖ ಜ್ಞಾನದ ಬೆಳಕೆ ಆನಂದ ಬೆಳಕೆ ಪ್ರಣತೆಯಂತೆ ಪಯಣಿಸುತ್ತ ಸಚ್ಚಿ ಕಮಲದಲ್ಲಿ ಸಾಕ್ಷ ಪರಶಿವ ಪಾರ್ವತಿ ಪದಯು ಜಗಡದಲ್ಲಿ ಸ್ವರ ಸಂಮೋಹಿನಿ ಲಯ ಚಂಡೋಮತಿ ಧಿಮೆ ಗಿಣಿತ ಅನುರಣಿತ ಅನಮರತ ನುಬಲೆಯನುವೆಂಬ ಹರಿವೇಯಾನಂದ ಗರಿ 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 ಗ ಸರಿ ಸರಿ ನಿ ಸರಿ ಸರಿ ಮರಿ 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 ಸರಿ ಧನಿ ಸಾಧನೆ ಪರಮ ಪದ ಪರಮ ಪದ ಪರಮ ಸುರರಂಗ ಜಲತರಂಗ ಸುರರಂಗ ಜಲತರಂಗ ನವ ಮಧುಲಾಸ್ಯ ಭಾಷಗಣವು ಸಂಹಿಸಿ ಧನ್ಯೋಸ್ಮಿ ಧನ್ಯೋಸ್ಮಿ ಧರಣಿ ಗೋದೋ ದಾನಾಂಬರಲಿ ಧನ್ಯೋಸ್ಮಿ ಧರಣಿ ದೇವಿ ಸುರವರದಾನಾಭ್ಯುಂತರದಿ ಜೀವಾದಿ ಜಲತರಾದಿ ಭೂಚಲ ಕೇಶವ ನಿಗಮಾಗಮದಿ ತಾಪಾದಿ ಭವ ವಿಭಾವ ಶರಣಾಗತಿ ನದಿ ಋತು ಸಂಭ್ರಮದಿ ಬಿಂದುವಲಿ ಬಿಂದುವೆಂಬ ಹರಿವೇಯಾನಂದ ಗರಿ 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 ಗ ಸರಿ ಸರಿ ನಿ ಸರಿ ಸರಿ ಮರಿ 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 ಸರಿ ಧನಿ ಸಾಧನೆ ಪರಮ ಪದ ಪರಮ ಪದ ಪರಮ ಸುರ. ಸಂಗೀತದ ಗೌರವಾರ್ಪಣೆಯನ್ನು ಅರ್ಪಿಸಿದ ಸಮರ್ಥ ನೇಸ್ರಾವ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025 ಈ ದಿನದ ಪುರಸ್ಕಾರದ ಅರ್ಪಣೆ ನಡೀತಾ ಇದೆ. ಶಾಲೆಡ್ ಗೋವಿಯಸ್ ಅವರಿಗೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅಪೂರ್ವವಾದ ಸೇವೆಯನ್ನ ನೀಡುತ್ತಿರುವಂತಹ ಶಾಲೆಡ್ ಗೋವಿಯಸ್ ಅವರಿಗೆ
ಎದುರಿತ ಒಂದು ಚಪ್ಪಾಳೆ ತಟ್ಟೋಣ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸಿರುವಂತವರು, ಗಳಿಗಾಗಿ ತಮ್ಮ ಬದುಕನ್ನ ಮುಡಿಪಾಗಿಟ್ಟಿರುವಂತಹ ಶಾಲೆಟ್ ಅವರಿಗೆ ಇಂದಿನ ಸಮಾಜ ಧನ್ಯವಾದಗಳು. ಪುರಸ್ಕಾರ. ಇಂದಿನ ಸಭಾ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ. ಕೃತಜ್ಞತೆ ಅರ್ಪಣೆ ನಮ್ಮೆಲ್ಲರ ಸಂಸ್ಕೃತಿಯ ಕೈಗನ್ನಡಿ. ಅಂತೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದಂತಹ ಎಲ್ಲ ಗಣ್ಯರಿಗೂ ಅತಿಥಿ ವರೇಣ್ಯರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಸರ್ವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.